ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶಿವಕೋಟ್ಯಾಚಾರ್ಯ ರಚಿಸಿರುವಂತಹ ಒಡ್ಡಾರಾಧನೆಯಲ್ಲಿ ಬರುವಂತಹ 19 ಕಥೆಗಳಲ್ಲಿ ಸುಕೌಶ ಸ್ವಾಮಿಯ ಕಥೆಯು ಒಂದು. ಸುಕೌಶ ಸ್ವಾಮಿಯ ಕಥೆಯ ವಿಡಿಯೋವನ್ನು ನಾನೀಗ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕಥೆಯನ್ನು ನೋಡಿ. ಜಂಬೂದ್ವೀಪದ ದಕ್ಷಿಣ ಭಾರತದಲ್ಲಿ ಅಂಗನಾಡು ಇದ್ದಿತ್ತು. ಚಂಪಾನಗರವು ಈ ನಾಡಿನಲ್ಲಿ ಪ್ರಮುಖ ಪಟ್ಟಣವಾಗಿತ್ತು. ಇಲ್ಲಿ ಗಂಧಭಾಜನನು ದೊರೆಯಾಗಿದ್ದ. ಇವನು ದೇವೇಂದ್ರ ವೈಭವದಲ್ಲಿ ಇದ್ದ. ಇವನು ಪ್ರಜಾನುರಾಗಿಯೂ ಆಗಿದ್ದ. ಇವನು ಅಧಿಗಮ ಸಮ್ಯಕ್ ದೃಷ್ಟಿಯಾಗಿದ್ದನು. ಇವನದು ಶುದ್ಧ ಸಮ್ಯಕ್ತ್ವವಾಗಿದ್ದಿತು. ಇವನು ಸದಾಚಾರ ಸಂಪನ್ನನಾಗಿದ್ದ. ಇವನು ಸದ್ಗುಣಿಯೂ ಶೀಲವಂತನೂ ಕೂಡ ಆಗಿದ್ದ. ಇವನು ಪ್ರಯತ್ನಶೀಲನಾಗಿದ್ದ, ಹಾಗೆ ಗುರುಭಕ್ತನಾಗಿದ್ದನು. ಇವನು ಪ್ರವಚನ ಪ್ರವೀಣನಾಗಿದ್ದನು, ಹಾಗೆ ಪ್ರಕಾಂಡ ಪಂಡಿತನೂ ಆಗಿದ್ದನು. ಶರತ್ಕಾಲದ ಮುಗಿಲಿನಂತೆ ವಿಚಿತ್ರವಾದ ಒಂದು ಸಹಸ್ರಕೂಟ ಜಿನಾಲಯವನ್ನು ಕಟ್ಟಿಸಿ ಅಲ್ಲಿ ಮಹಾಪೂಜೆಯಲ್ಲಿಯೂ ಮಹಿಮೆಯಲ್ಲೂ ಅಭಿಷೇಕದಲ್ಲೂ ನಿತ್ಯವೂ ಇವನು ತನ್ಮಯನಾಗಿದ್ದನು. ಚಂಪಾನಗರದಲ್ಲಿ ಸಾಗರದತ್ತ ಎಂಬ ವ್ಯಾಪಾರಿ ಇದ್ದ. ಇವನ ಮಡದಿಯ ಹೆಸರು ಸುಭದ್ರೆ. ಈ ದಂಪತಿಗಳ ಮಗಳು ಸುರೂಪ. ಈ ನಗರದಲ್ಲೇ ನಾಗದತ್ತ ಎಂಬ ಇನ್ನೊಬ್ಬ ವ್ಯಾಪಾರಿ ಇದ್ದ. ಇವನಿಗೆ ಸುರೂಪಿಯನ್ನು ಮದುವೆ ಮಾಡಿಕೊಟ್ಟರು. ಇವರಿಬ್ಬರ ಮಗಳು ಸುಕೇಶಿನಿ. ಇವಳು ಬೆಳೆದು ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವ ಭಾವ ವಿಲಾಸಗಳಿಂದ ಕೂಡಿ ಸುಲಕ್ಷಣ ಸಂಪನ್ನೆಯಾಗಿ ದೇವಗಣಿಕೆಯಂತೆ ಕಂಗೊಳಿಸಿದಳು. ಇವಳು ಒಂದು ದಿನ ಅಷ್ಟಮಿಯಂದು ದೇವರನ್ನು ಅರ್ಚಿಸಲು ಸಹಸ್ರಕೂಟ ಜಿನಾಲಯಕ್ಕೆ ಬಂದಳು. ಈ ವೇಳೆಗೆ ಅರಸನೂ ಅಲ್ಲಿಗೆ ಬಂದನು. ಆಗ ಸುಕೇಶಿನಿಯು ನಾಚಿ ಕಂಬದ ಮರೆಯಲ್ಲಿ ಗೋಡೆಗೆ ಆತುಕೊಂಡು ಬಂಗಾರದ ಕಲಶವನ್ನು ಹಿಡಿದುಕೊಂಡು ನಿಂತಳು. ಜಿನಾಲಯದಲ್ಲಿದ್ದ ತೆಪ್ಪದ ಚಿತ್ರದ ಮರದ ಬೊಂಬೆಗಳಲ್ಲೇ ಈ ಹೆಣ್ಣು ಬೊಂಬೆ ಜೀವ ಕಳೆಯಿಂದ ಕಂಗೊಳಿಸುತ್ತಿದೆ ಎಂದು ರಾಜನು ಸೋಜಿಗಗೊಂಡು ಹೊಗಳಿದನು. ರಾಜನ ಪಕ್ಕದಲ್ಲಿದ್ದ ದೇವದತ್ತ ಎಂಬವನು, ಪ್ರಭು, ಈಕೆ ಕನ್ಯೆ ಎಂದು ಹೇಳಿದನು. ಯಾರ ಮಗಳು ಎಂದು ರಾಜನು ಕೇಳಿದನು. ನಮ್ಮ ನಗರದಲ್ಲಿ ಗಣ್ಯನಾಗಿರುವ ನಾಗದತ್ತ ಶೆಟ್ಟಿಯ ಮಗಳು ಈಕೆ ಎಂದು ಹೇಳಿದಾಗ ರಾಜ ಸುಮ್ಮನಾಗಿ ದೇವರಿಗೂ ಮುನಿಗಳಿಗೂ ವಂದಿಸಿ ಅರಮನೆಗೆ ಹೋದನು. ಇತ್ತ ಸುಕೇಶಿನಿಯೂ ದೇವರನ್ನು ಅರ್ಚಿಸಿ ಮುನಿಗಳನ್ನು ಕ್ರಮವಾಗಿ ದರ್ಶನ ಮಾಡಿ ವ್ರತಗಳನ್ನು ಧರಿಸಿ ದೇವರ ಪ್ರಸಾದವನ್ನು ತೆಗೆದುಕೊಂಡು ಬಂದು ತನ್ನ ತಂದೆಗೂ ತಾಯಿಗೂ ಕೊಟ್ಟಳು. ಅವರು ಪ್ರಸಾದವನ್ನು ತಲೆಯಲ್ಲಿಟ್ಟುಕೊಂಡು ನವಯುವತಿಯಾದ ಮಗಳನ್ನು ನೋಡುತ್ತಾ ಇವಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ತಮ್ಮಲ್ಲೇ ವಿಚಾರ ಮಾಡುತ್ತಿರುವಾಗ ಅರಸನು ಸುರೂಪಿಯನ್ನು ಕರೆದುಕೊಂಡು, ಮಗಳನ್ನು ಯಾರಿಗೆ ಕೊಡಬೇಕೆಂದಿರುವಿರಿ ಎಂದು ಪ್ರಶ್ನಿಸಿದನು. ನನ್ನ ತಮ್ಮ ವರಾಂಗ, ಇವನ ಮಗ ಜಿತರಂಗ, ನನ್ನ ಸೋದರಳಿಯ, ಅವನಿಗೆ ಮಗಳನ್ನು ಕೊಡುವೆನು ಎಂದು ಹೇಳಿದಳು. ಮಧುಸೇನ ಮತ್ತು ಮಧುಸೂದನ ಎಂಬ ಇಬ್ಬರು ಹೆಗ್ಗಡೆಗಳನ್ನು ನಾಗದತ್ತನ ಬಳಿಗೆ ತನ್ನ ಪರವಾಗಿ ಹೆಣ್ಣನ್ನು ಬೇಡಲು ರಾಜನು ಕಳುಹಿಸಿಕೊಟ್ಟನು. ರಾಜನೂ ಕೂಡ ಅವರ ಜೊತೆ ಆಗಮಿಸಿದನು. ನಾಗದತ್ತನು ಅಷ್ಟಾಹ್ನಿಕ ಮಹಾಮಹಿಮೆಯನ್ನು 8 ದಿವಸ ಆಚರಿಸಿ ಪ್ರಶಸ್ತ ಮುಹೂರ್ತದಲ್ಲಿ ಮಗಳ ಅನುಕೂಲ ನೋಡಿಕೊಂಡು ಆಕೆಯನ್ನು ಗಂಧಭಾಜನ ರಾಜನಿಗೆ ಕೊಟ್ಟು ಮಹಾವೈಭವದಿಂದ ಮದುವೆ ಮಾಡಿದನು. ನೂತನ ವಧೂವರರು ಬಹುಕಾಲ ಹಾಯಾಗಿದ್ದರು. ಕೌಶಲಾಧಿಪತಿಯಾದ ಅತಿಬಳನಿಗೂ ಕಳಿಂಗಾಧಿಪತಿಯಾದ ಕಳಿಂಗರಾಜನಿಗೂ ಹೋರಾಟವಾಗುವಾಗ ಗಂಧಭಾಜನನು ತನ್ನ ಮಂತ್ರಿ ಮತಿಶ್ರುತನನ್ನು ಕಳುಹಿಸಿ ಇಬ್ಬರಿಗೂ ಸಂಧಿ ಮಾಡಿಸಿದನು. ಕಳಿಂಗರಾಜನ ಮಧುಸೂದನ ಎಂಬ ಹೆಗ್ಗಡೆಯ ಕೈಯಲ್ಲಿ ತನ್ನ ಮಂತ್ರಿ ಮತಿಶ್ರುತನನ್ನು ಕಳುಹಿಸಿ ಇಬ್ಬರಿಗೂ ಸಂಧಿ ಮಾಡಿಸಿದನು. ಕಳಿಂಗರಾಜ ಮಧುಸೂದನ ಎಂಬ ಹೆಗ್ಗಡೆಯ ಕೈಯಲ್ಲಿ ಒಂದು ಮದಗಜವನ್ನು ಗಂಧಭಾಜನನಿಗೆ ಕಾಣಿಕೆಯಾಗಿ ಕಳುಹಿಸಿದನು. ಸೊಕ್ಕಿದ್ದ ಆನೆಯನ್ನು ಸುಕೇಶಿನಿ ಕಂಡು ಹಿಂದಿನ ಭವದ ನೆನಪಾಗಿ ಮೂರ್ಛೆ ಹೋದಳು. ದಾಸಿಯರು ಈಕೆಯ ಮೇಲೆ ಪನ್ನೀರನ್ನು ಚಿಮುಕಿಸಿ ಗಾಳಿ ಬೀಸಿದರು. ಸ್ವಲ್ಪ ಹೊತ್ತಾದ ಮೇಲೆ ಸುಕೇಶಿನಿಗೆ ಜ್ಞಾನ ಬಂದಿತು. ಅತ್ತ ಅರಸನು ಅವಸರಗೊಂಡು ಬಂದು, ಏನಾಯಿತು
ಎಂದು ಕೇಳಿದನು. ಮದಗಜವನ್ನು ಕಂಡಾಕ್ಷಣ ಮೂರ್ಛೆ ಹೋದಳು ಎಂದು ದಾಸಿಯರು ತಿಳಿಸಿದರು. ಮತ್ತೆ ಆನೆಗಳನ್ನು ಕಂಡು ಹೆದರದಿರಲಿ ಎಂದು ರಾಜನು ಸುಕೇಶಿನಿಯ ಅಂತಃಪುರದ ಗೋಡೆಗಳ ತುಂಬ ಮದಗಜಗಳ ಚಿತ್ರ ಬರೆಸಿದನು. ಸುಕೇಶಿನಿಯು ಕಳೆದ ಭವದಲ್ಲಿ ಉಂಟಾದ ವಿವರವನ್ನು ಒಂದು ಚಿತ್ರಪಟದಲ್ಲಿ ಬರೆದು ಯಾರಿಗೂ ತಿಳಿಯದಂತೆ ಏಕಾಂತದಲ್ಲಿ ಅದನ್ನು ನೋಡುತ್ತಿದ್ದಳು. ಹೀಗೆ ಕಾಲ ಕಳೆಯಿತು. ಇತ್ತ ರಾಜನು ಒಂದು ದಿನ ಆನೆಯನ್ನು ಏರಿ 32 ಬಗೆ ಅದನ್ನು ಗಜಕ್ರೀಡೆಗಳನ್ನಾಗಿಸಿ ಅದರ ಸೊಕ್ಕು ಇಳಿಸಿ ಅದನ್ನು ಪಳಗಿಸಿಕೊಂಡು ಅಂಕುಶವನ್ನು ಜಳಪಿಸುತ್ತಾ ಅರಸಿಯ ಬಳಿಗೆ ಬಂದನು. ಈಗ ನನ್ನನ್ನು ಮೆಚ್ಚಿರುವೆ ತಾನೆ ಎಂದು ಸಾಹಸದಿಂದ ರಾಜನು ಬೀಗಿದನು. ಇದು ಯಾವ ಮಹಾಗಜ? ಚಂದನ ಮಲಯ ಪರ್ವತದಲ್ಲಿ ಇಂದ್ರನೀಲ ಮಾಣಿಕದ ಬಣ್ಣ ತಳೆದ ಮಲಯ ಸುಂದರ ಎಂಬ ಆನೆ ಉಂಟು. ಇದು ಆನೆಗಳ ಬಳಗಕ್ಕೆ ನಾಯಕನಾಗಿರುವುದು. ಎಲ್ಲ ಕಾಲದಲ್ಲೂ ಇದಕ್ಕೆ ಮದವೇರುತ್ತಿರುವುದು. ಕೆಂದಾವರಿಯ ಬಣ್ಣದ ಪದ್ಮಾವತಿ ಎಂಬ ಒಂದು ಹೆಣ್ಣಾನೆಯೊಡನೆ ಇದು ಕ್ರೀಡಿಸುತ್ತಿರುವುದು. ಈ ಆನೆಯನ್ನು ನೀನು ವಶ ಮಾಡಿಕೊಂಡು ಅದನ್ನು ಏರಿ ಬಂದರೆ ಮಾತ್ರ ನಿನ್ನ ಬಲ್ಮೆಯನ್ನು, ಕಲಿಯನ್ನು, ಸಾಹಸವನ್ನು, ಗಂಡು ಗುಣವನ್ನು ಮೆಚ್ಚಬಹುದು. ಈ ಆನೆಯನ್ನು ತಂದರೆ ಮಾತ್ರ ನಿನ್ನಂಥ ಗಂಡಸು ವಿಶ್ವದಲ್ಲೇ ಇಲ್ಲ ಎಂದು ನಾನು ಕೊಂಡಾಡುವೆನು ಎಂದು ಸುಕೇಶಿನಿ ಷರತ್ತು ಹಾಕಿದಳು. ನೀನು ಇಲ್ಲಿ ಹುಟ್ಟಿರುವೆ, ಈ ಆನೆಯನ್ನು ನೀನು ಎಲ್ಲಿ ಕಂಡಿರುವೆ ಎಂದು ರಾಜನು ಸೋಜಿಗಗೊಂಡು ಪ್ರಶ್ನಿಸಿದನು. ನಾನು ಕಳೆದ ಭವದಲ್ಲಿ ಮನೋವೇಗೆ ಎಂಬ ವಿದ್ಯಾಧರಿಯಾಗಿದ್ದೆನು. ಮಣಿಚೂಳನು ನನ್ನ ಗಂಡನಾಗಿದ್ದನು. ಅವನೊಡನೆ ನಾನು ಭೂಮಿಯಲ್ಲಿ ವಿಹರಿಸಲು ಹೊರಟೆನು. ಚಂದನ ಮಲಯ ಪರ್ವತದಲ್ಲಿ ಹೆಣ್ಣಾನೆಗಳೊಡನೆ ಸೇರಿಕೊಂಡು ಕ್ರೀಡಿಸುತ್ತಿದ್ದ ಐರಾವಣನಿಗೆ ಸರಿಯಾದ ಸಲಗವನ್ನು ಕಂಡೆನು ಎಂದು ಉತ್ಸಾಹಗೊಂಡು ಹೇಳಿದಳು. ಈ ಮಾತನ್ನು ಕೇಳಿದಾಕ್ಷಣ ಇವನ ಹಿಂದಿನ ಭವದ ವೈರ ಮರುಕಳಿಸಿ ತನ್ನ ಸಮಸ್ತ ಬಲವನ್ನು ಕೂಡಿಕೊಂಡು ಮಲಯ ಪರ್ವತಕ್ಕೆ ಮುತ್ತಿಗೆ ಹಾಕಿದನು. ಇಂದ್ರನೀಲ ಮಣಿಯಂತೆ ತೊಳಗುತ್ತಾ ಮುಗಿಲ ಗರ್ಜನೆಯಂತೆ ಗಂಭೀರವಾಗಿ ಗೀಳಿಡುತ್ತಿದ್ದ ಸಲಗವು ರಾಜನ ಸೈನ್ಯವನ್ನು ಪುಡಿಪುಡಿ ಮಾಡುತ್ತಾ ಬಂದಿತು. ಮಹಾಬಲಶಾಲಿಯಾದ ಆನೆಯನ್ನು ರಾಜನು ಹಿಡಿಯಲಾರದೆ ಅದನ್ನು ಕೊಂದು ಹಾಕಿದನು. ಅದರ ಉದ್ದವಾದ ದಪ್ಪವಾದ 2 ದಂತಗಳನ್ನು, ಅದರ ತಲೆಯಲ್ಲಿದ್ದ ಮುತ್ತುಗಳನ್ನು ಗಂಧಭಾಜನನು ತೆಗೆದುಕೊಂಡು ಹಿರಿಹಿಗ್ಗುತ್ತಾ ಚಂಪಾಪುರಕ್ಕೆ ಧಾವಿಸಿ ಬಂದನು. ತಾನು ತಂದ ಗಜ ಸಂಪದವನ್ನು ಸುಕೇಶಿನಿಗೆ ತೋರಿಸಿದನು. ಹಾ ಮಲಯ ಸುಂದರ, ಹಾ ನನ್ನ ನಲ್ಲನೆ, ಹಾ ನನ್ನ ಸ್ವಾಮಿಯೇ ಎಂದು ಪ್ರಲಾಪಿಸಿದಳು. 2 ದಂತಗಳನ್ನು ಬಾಚಿ ಅಪ್ಪಿಕೊಂಡು ಇವಳು ಪ್ರಾಣ ಬಿಟ್ಟಳು. ಇದನ್ನು ಕಂಡು ಅರಸನು ಉಳಿದವರು ಬೆಕ್ಕಸ ಬೆರಗಾಗಿ ಸಂಕಟಪಟ್ಟರು. ಕೆಲವು ದಿನ ಕಳೆಯಿತು. ಯಶೋಧರ ಜಿನೇಂದ್ರರು ಬಂದು ಪ್ರಮೋದೋದ್ಯಾನದಲ್ಲಿ ತಂಗಿದರು. ಅರಸನಿಗೆ ಸುದ್ದಿ ಮುಟ್ಟಿತು. ಇವನು ತನ್ನ ಪರಿವಾರದೊಡನೆ ಬಂದು ಜಿನೇಂದ್ರನನ್ನು ಪೂಜಿಸಿ ಯಥೋಚಿತ ಸ್ಥಾನದಲ್ಲಿ ಕುಳಿತನು. ನಾಗದತ್ತ ಶೆಟ್ಟಿಯೂ ಸುರೂಪಿಯೂ ವರಾಂಗದನು ಪ್ರಿಯಾಂಗ ಮುಂತಾದ ಶ್ರಾವಕರು ಬಂದು ಪೂಜಿಸಿ ನಮಸ್ಕರಿಸಿದರು. ಧರ್ಮವನ್ನು ಆಲಿಸಿ ಸುಕೇಶಿನಿಯನ್ನು ನೆನೆದು ದುಃಖಿಸುತ್ತಾ ನಾಗದತ್ತನು, ಸುರೂಪಿಯು, ಸುಕೇಶಿನಿಯ ಮಾವ ವರಾಂಗನು, ಇವನ ಭಾರ್ಯೆಯಾದ ಪ್ರಿಯಾಂಗ ಜಿನೇಂದ್ರರ ಮುಂದೆ ಬಂದು ನಮಗೆ ದೀಕ್ಷೆಯನ್ನು ಕೃಪೆ ಮಾಡಿ ಎಂದು ಪ್ರಾರ್ಥಿಸಿದರು. ದೀಕ್ಷೆ ಪಡೆದು ಇವರೆಲ್ಲರೂ ತಪ ಎಸಗಿದರು. ಸುಕೇಶಿನಿಯು ಮಲಯ ಸುಂದರ ಗಜದ ಕೊಂಬುಗಳನ್ನು ಅಪ್ಪಿ ಸತ್ತಳೆಂಬ ಮಾತನ್ನು ವರಾಂಗನು ಕೇಳಿ ದುಃಖವನ್ನು ಸಹಿಸಲಾರದೆ ಹಲುಬಿ ಹಂಬಲಿಸುತ್ತಾ ತಪವೆಸಗಿದನು. ಸ್ವಾಮಿ, ಸುಕೇಶಿನಿಯು ಮಲಯ ಸುಂದರ ಗಜದ ದಂತವನ್ನು ಅಪ್ಪಿ ಸತ್ತುದಕ್ಕೆ ಕಾರಣವೇನು ಎಂದು ಗಂಧಭಾಜನನು ಯಶೋಧರ ಕೇವಲಿಗಳ ಬಳಿ ಕೇಳಿದನು. ದಕ್ಷಿಣ ಪಥದಲ್ಲಿ ದ್ರಾವಿಡ ದೇಶವಿದೆ. ಇದರಲ್ಲಿ ದಕ್ಷಿಣ ಮಧುರೈ ಎಂಬ ನಗರವಿದೆ. ಈ ನಗರದಲ್ಲಿ ಸುಂದರ ಪಾಂಡ್ಯನು ರಾಜನಾಗಿದ್ದನು. ಇವನ ಮಡದಿ ಅಮೃತ ಮಹಾದೇವಿ. ಈ ದಂಪತಿಗಳು ಇಷ್ಟ ವಿಷಯ ಕಾಮ ಭೋಗಗಳನ್ನು ಅನುಭವಿಸುತ್ತಿದ್ದರು. ಈ ನಗರದಲ್ಲೇ ಆರ್ಯನಂದಿ ಎಂಬ ಶೆಟ್ಟಿ ಇದ್ದ. ಅವಿಧಿ ಎಂಬವಳು ಶೆಟ್ಟಿತಿಯಾಗಿದ್ದಳು. ಈ ವ್ಯಾಪಾರಿ ದಂಪತಿಗಳ ಮಗಳು ಸುಕೀರ್ತಿ. ಇದೇ ನಗರದಲ್ಲಿ ಸುದರ್ಶನ ಎಂಬ ಇನ್ನೊಬ್ಬ ವ್ಯಾಪಾರಿ ಇದ್ದ. ಇವನ ಮಡದಿ ವೀರಶ್ರೀ. ಈ ದಂಪತಿಗಳ ಮಗ ಪ್ರಿಯದರ್ಶನ. ಇವನಿಗೆ ಸುಕೀರ್ತಿಯನ್ನು ಕೊಟ್ಟರು. ಇವರು ಸುಖವಾಗಿದ್ದರು. ಸುಕೀರ್ತಿಯ ಕೆಳದಿ ಹೂವಾಡಿಗರ ಪ್ರಿಯ ಸೇನೆ. ಅಡವಿಗಳಲ್ಲೂ ಪರ್ವತಗಳಲ್ಲೂ ಮರಳ ರಾಶಿಗಳಲ್ಲೂ ಕ್ರೀಡಿಸುವ ಹಂಬಲವಾಗುತ್ತಿದೆ ಎಂದು ಸುಕೀರ್ತಿಯು ತನ್ನ ಗಂಡನಿಗೆ ತಿಳಿಸಿದಳು.
ನಿನ್ನ ಆಶೆಯನ್ನು ಪೂರೈಸುವೆನು ಎಂದು ಪ್ರಿಯದರ್ಶನನು ಆಶ್ವಾಸನೆ ಕೊಟ್ಟನು. ಆಗ ಕೆಳದಿಯನ್ನೂ ಸೇರಿಸಿಕೊಂಡು ಈ ದಂಪತಿಗಳು ಪರಿವಾರದೊಡನೆ ಅಡವಿಗೆ ಬಂದರು. ಸರೋವರ, ಮರಳರಾಶಿ ಇವುಗಳೆಡೆ ಇವರು ಕ್ರೀಡಿಸುತ್ತಿರುವಾಗ ಆನೆ ಹಿಂಡು ಬರುವುದನ್ನು ಇವರು ಕಂಡರು. ಒಂದು ಸಲಗವು ಹೆಣ್ಣಾನೆಗಳಿಂದ ಬಳಸಿದ್ದಿತು. ಹೆಣ್ಣಾನೆಗಳು ಆಕಾಶ ಕುಸುಮದ ಚಾಮರ ಬೀಸುತ್ತಿದ್ದವು. ಮೃದುವಾದ ಚಿಗುರನ್ನು ಮೆಲ್ಲುತ್ತಾ ಈ ಸಲಗವು ಫಳಫಳನೆ ಹೊಳೆಯುತ್ತಿದ್ದ ಮಡುವಿಗಿಳಿದು ಮನೋಹಾರಿಯಾಗಿದ್ದ ಹೆಣ್ಣಾನೆಗಳೊಡನೆ ಕ್ರೀಡಿಸುವುದನ್ನು ಈ ಮೂವರೂ ಕಂಡರು. ಆನೆಗಳ ಸುಖಕ್ಕೆ ಬಾತು ಬಾಯ್ಬಿಟ್ಟುದರಿಂದ ಇವರಿಗೆ ತಿರ್ಯಗಾಯುಷ್ಯ ಅಮರಿಕೊಂಡಿತು. ಕೆಲವು ದಿವಸ ಕಳೆದ ಮೇಲೆ ಬರಸಿಡಿಲು ಬಡಿದು ಪ್ರಿಯಸೇನೆ ಸತ್ತಳು. ಒಂದು ದಿನ ಪ್ರಿಯದರ್ಶನನು ಸುಕೀರ್ತಿಯೊಡನೆ ಬಾಳೆಯ ತೋಟದಲ್ಲಿ ಮಲಗಿರುವಾಗ ಕಾಳಿಂಗನಾಗ ಅಲ್ಲಿ ಬಂದಿತು. ಇವನು ಸರ್ಪದ ಮೇಲೆ ಕಾಲು ಚಾಚಿದಾಗ ಅದು ಕಚ್ಚಿತು. ಇವನು ಎಚ್ಚರ ತಪ್ಪಿ ಸತ್ತೇ ಹೋದನು. ಸುಕೀರ್ತಿಯು ಪ್ರಾಣವಲ್ಲಭನನ್ನು ಬಿಟ್ಟಿರಲಾರದೆ ಅವನ ಕತ್ತಿಯಿಂದ ತನ್ನನ್ನು ತಾನೇ ಇರಿದುಕೊಂಡು ಪ್ರಾಣ ಬಿಟ್ಟಳು. ಹೀಗೆ ಈ ಮೂವರೂ ಸತ್ತು ನೈಋತ್ಯ ಸಮುದ್ರದ ತಡಿಯಲ್ಲಿ ರಮ್ಯವಾಗಿದ್ದ ಚಂದನ ಮಲಯ ಪರ್ವತದಲ್ಲಿ ಆನೆಗಳಾಗಿ ಜನಿಸಿದರು. ಪ್ರಿಯದರ್ಶನನು ಇಂದ್ರನೀಲ ಮಾಣಿಕ್ಯದ ಹೊಳಪಿನ ದೇಹವುಳ್ಳ ಸುಭದ್ರ ಜಾತಿಯ ಆನೆಯ ಹೊಟ್ಟೆಯಲ್ಲಿ ಸೇರಿ ಜನಿಸಿ ಮಲಯ ಸುಂದರ ಎನಿಸಿದನು. ಸುಕೀರ್ತಿಯು ಹೆಪ್ಪುಗಟ್ಟಿದ ಬೆಳದಿಂಗಳಂತೆ ನಿಗಿಸುವ ಮಲಯಾವತಿ ಎಂಬ ಹೆಣ್ಣಾನೆಯಾಗಿ ಜನಿಸಿದಳು. ಪ್ರಿಯಸೇನೆಯು ಕೆಂದಾವರೆ ಬಣ್ಣದ ಪದ್ಮಾವತಿ ಎಂಬ ಹೆಣ್ಣಾನೆಯಾಗಿ ಹುಟ್ಟಿದಳು. ಈ ಎರಡೂ ಆನೆಗಳು ಸುಭದ್ರ ಜಾತಿಯ ಆನೆಗೆ ಮರಿಗಳಾದವು. ಅರಣ್ಯವಾಸಿಗಳಾದ ಜನರು, ತಪಸ್ವಿಗಳು ಈ ಮೂರು ಆನೆಗಳನ್ನು ಕಂಡು ಅವರವರ ದೇಹಕ್ಕೆ ಒಪ್ಪುವಂತೆ ಹೆಸರಿಟ್ಟರು. ಇವು ಆ ನಾಡಿನಲ್ಲೇ ಪ್ರಸಿದ್ಧಿಗೆ ಬಂದವು. ಒಮ್ಮೆ ಚಾರಣ ಮುನಿಗಳ ಪಾದಗಳಿಗೆ ವಿದ್ಯಾಧರನೊಬ್ಬ ಅರ್ಚಿಸಿ ಅಡ್ಡಬಿದ್ದು ಹೋಗುವುದನ್ನು ಗಮನಿಸಿ ಭದ್ರಜಾತಿಯ ಸುಂದರನೆಂಬ ಒಂದು ಸಲಗವು ದಿನವೂ ತಾನು ತಾವರೆ ಹೂಗಳನ್ನು ತಂದು ಮುನಿಗಳ ಪಾದಪೂಜೆ ಮಾಡಿ ನಮಸ್ಕರಿಸುತ್ತಾ ಬಂದಿತು. ಈ ರೀತಿ ಸಲಗವು ಪುಣ್ಯ ಸಂಗ್ರಹ ಮಾಡಿಕೊಂಡು ಇರುವಾಗ ಒಮ್ಮೆ ಪ್ರಭಂಕರಿ ಸರೋವರದಲ್ಲಿ ಮಲಯ ಸುಂದರ ತನ್ನ ಹಿಂದಿನ ಭವದ ಪ್ರಾಣವಲ್ಲಭೆಯರನ್ನು ಕಂಡು ಅವರೊಡನೆ ಕೂಡಲು ಆತುರಗೊಂಡಿತು. ಆಗ ಸುಂದರನೆಂಬ ಸಲಗವು ಇದಕ್ಕೆ ಅವಕಾಶ ಕೊಡಲಿಲ್ಲ. ಆಗ ಮಲಯ ಸುಂದರನು ವಿರಹದಿಂದ ಪರಿತಪಿಸಿತು. ಇದಕ್ಕೆ ನವಯೌವನ ಬಂದಿತು. ಮರಗಳನ್ನು ಮುರಿಯುತ್ತಾ ತನ್ನ ಬಲವನ್ನು ಪರೀಕ್ಷೆ ಮಾಡಿಕೊಂಡಿತು. ಮುದಿಯಾಗಿದ್ದ ಸುಂದರನೊಡನೆ ಹೋರಾಡಿ ಅದನ್ನು ಕೊಂದು ಹಾಕಿತು. ಆನೆಯ ಹಿಂಡಿಗೆ ತಾನೇ ನಾಯಕನಾಯಿತು. ಅನಂತರ ಮಲಯಾವತಿ ಮತ್ತು ಪದ್ಮಾವತಿಯೊಡನೆ ತನಗಿಷ್ಟ ಬಂದ ಸುಖವನ್ನು ಅನುಭವಿಸಿತು. ಈ ಎರಡೂ ಹೆಣ್ಣಾನೆಗಳು ಅನ್ಯೋನ್ಯವಾಗಿದ್ದವು. ಮಲಯ ಸುಂದರನ ಬಲಗಡೆ ಮಲಯಾವತಿಯು, ಎಡಗಡೆ ಪದ್ಮಾವತಿಯು ಹೆಜ್ಜೆ ಹಾಕುವ ಕ್ರಮ ಇವುಗಳಲ್ಲಿ ಏರ್ಪಟ್ಟಿತು. ಈ ಆನೆಗಳು ಪ್ರಭಂಕರಿ ಸರೋವರದಲ್ಲಿ ಸ್ವೇಚ್ಛೆಯಾಗಿ ಆಟವಾಡಿ ಹೊರಗೆ ಬರುವಾಗ ಮಲಯ ಸುಂದರನು ಮಲಯಾವತಿಯ ತಲೆಗೆ ಸಹಸ್ರದಳದ ತಾವರೆಯನ್ನು ಇಡುವ ಪರಿಪಾಠ ಬೆಳೆಯಿತು. ಈ ಸಲಗವು ಉಳಿದ ಹೆಣ್ಣಾನೆಗಳನ್ನು ಕಡೆಗಣಿಸಿ ಈ ಎರಡರಲ್ಲಿ ಮಾತ್ರ ಆಸಕ್ತವಾಗಿ ಸುಖವಾಗಿದ್ದಿತು. ಮತ್ತೊಂದು ದಿವಸ ಈ ಆನೆಗಳು ಪ್ರಭಂಕರಿ ಎಂಬ ಸರೋವರದಲ್ಲಿ ಬಹುಕಾಲ ಆಟವಾಡಿ ತಡವಾಗಿ ಅನ್ಯಮನಸ್ಕಳಾಗಿ ಪದ್ಮಾವತಿಯು ಮಲಯ ಸುಂದರನ ಬಲಗಡೆ ಹೊರಟಿತು. ಮಲಯಾವತಿ ಎಡಗಡೆ ಹೆಜ್ಜೆ ಹಾಕಿತು. ಮದಗಜವು ಸೊಕ್ಕಿ ಮೈಮರೆತು ಬಲಗಡೆಯಿದ್ದ ಪದ್ಮಾವತಿಯನ್ನೇ ಮಲಯಾವತಿ ಎಂದು ಭಾವಿಸಿ ಅದರ ತಲೆಯ ಮೇಲೆ ಅರಳಿದ ಕಮಲವನ್ನು ಇಟ್ಟಿತು. ಮಲಯಾವತಿಯು ಇದನ್ನು ಕಂಡು ತನಗೆ ಅಪಮಾನವಾಯಿತು ಎಂದು ಭಾವಿಸಿತು. ಪದ್ಮಾವತಿಯ ಬಗ್ಗೆ ಇದಕ್ಕೆ ಮತ್ಸರ ಉಂಟಾಯಿತು. ಕೋಪಗೊಂಡು ಈ ಆನೆಯು ಚಂದಮಲಯ ಪರ್ವತದ ತುದಿಗೆ ಬೇಗ ಏರಿ ಅಲ್ಲಿಂದ ಧುಮುಕಿತು. ಇದರ ದೇಹ ನುಚ್ಚು ನೂರಾಯಿತು. ಮಲಯ ಸುಂದರನು ಈ ಸಾವನ್ನು ಕಂಡು ಮಲಯಾವತಿಯ ವಿಯೋಗಕ್ಕೆ ಪ್ರಲಾಪಿಸಿ ಕೊನೆಗೆ ಪದ್ಮಾವತಿಯೊಡನೆ ಹೊರಟು ಹೋಯಿತು. ಮಲಯಾವತಿ ಎಂಬ ಹೆಣ್ಣಾನೆ ಸತ್ತು ಸುಕೇಶಿನಿ ಭವ ಪಡೆಯಿತು. ಆಯಸ್ಸು ಮುಗಿದು ಪದ್ಮಾವತಿಯು ಸತ್ತು ವರಾಂಗವಾಯಿತು. ಮಲಯ ಸುಂದರನು ಕೊಂದು ಹಾಕಿದ ಸುಂದರ ಎಂಬ ಆನೆಯು ಚಾರಣ ಮುನಿಗಳ ಪಾದಕಮಲಗಳನ್ನು ಕಂಡು ತಾನು ದಿನವೂ ಅರ್ಚಿಸಿದ ಪುಣ್ಯದಿಂದ ಈಗ ಚಂಪಾಪುರದ ಅರಸನಾದ ನೀನಾಗಿರುವೆ, ಅಂದರೆ ಗಂಧಭಾಜನ.
ಸುಕೇಶನಿಗೆ ಕಳೆದ ಭವದ ನೆನಪಾಗಿ ಹಿಂದಿನ ಭವದಲ್ಲಿ ತನಗೆ ನಲ್ಲನಾಗಿದ್ದ ಮಲಯ ಸುಂದರನನ್ನು ಜ್ಞಾಪಿಸಿಕೊಂಡಳು. ಮಲಯ ಸುಂದರನನ್ನು ಕೊಂದು ನೀನು ತಂದಿದ್ದ ದಂತಗಳನ್ನು ಅಪ್ಪಿಕೊಂಡು ಸತ್ತುದಕ್ಕೆ ಈ ಭವಾಂತರ ವ್ಯಾಮೋಹವೇ ಕಾರಣವಾಗಿದೆ. ಹಿಂದೆ ನೀನು ಸುಂದರನೆಂಬ ಆನೆಯಾಗಿದ್ದೆ. ಆಗ ನೀನು ಚಾರಣಮುನಿಗಳ ಪಾದಪೂಜೆ ಮಾಡುವುದನ್ನು ಕಂಡು ಈ ಹೆಣ್ಣಾನೆಗಳು ಅಂದರೆ ಮಲಯಾವತಿ ಮತ್ತು ಪದ್ಮಾವತಿ ಮುನಿಗಳ ಪಾದಪೂಜೆ ಮಾಡಿ ಪುಣ್ಯವನ್ನು ಗಳಿಸಿದವು. ಈ ಆನೆಗಳೇ ಕ್ರಮವಾಗಿ ಸುಕೇಶಿನಿ ಮತ್ತು ವರಾಂಗವಾಗಿ ಜನಿಸಿದವು ಎಂದು ಯಶೋಧರ ಜಿನೇಂದ್ರರು ಭವಾವಳಿಯನ್ನು ವಿವರಿಸಿದರು. ಸುರಟ ನಾಡಿನ ಗಿರಿನಗರದಲ್ಲಿ ಮಹಾಸಾಮಂತ ಅತಿರಥ ಇರುವನು. ಇವನ ಅರಸಿ ಗೌರಿ. ಸುಕೇಶಿನಿಯು ಸತ್ತು ಈ ದಂಪತಿಗಳ ಮಗಳಾಗಿ ಮನೋಹರಿ ಎನಿಸಿದಳು. ಈ ರಾಜ್ಯದ ಮಂತ್ರಿ ವಿಜಯ. ಇವನ ಮಡದಿ ವೀರಶ್ರೀ. ಮಲಯ ಸುಂದರನು ಅಂದರೆ ಆನೆ ಸತ್ತು ಈ ದಂಪತಿಗಳ ಮಗನಾಗಿ ಕುಬೇರಕಾಂತನೆನಿಸಿದನು. ಇವನು ವೈಭವದಲ್ಲಿ ಕುಬೇರನೇ ಆಗಿದ್ದನು. ಈ ಊರಿನ ರಾಜಶ್ರೇಷ್ಠಿ ಧನದ. ಇವನ ಪ್ರಿಯತಮೆ ಧನಶ್ರೀ. ಮಲಯ ಸುಂದರ ಆನೆ ಸತ್ತಾಗ ಸುಕೇಶಿನಿಯು ಸಂಕಟಪಟ್ಟು ಪ್ರಾಣವನ್ನು ಬಿಟ್ಟಳು. ವರಾಂಗನು ಈ ಸಾವನ್ನು ಕಂಡು ಮರುಗುತ್ತಾ ದ್ರವ್ಯ ತಪಸ್ವಿಯಾದನು. ಈಗ ಇವನು ರಾಜಶ್ರೇಷ್ಠಿಯ ಮಗನಾಗಿ ಶ್ರೀಧರ ಎನಿಸಿದನು. ಇವನ ಮಡದಿ ಕುಬೇರಶ್ರೀ. ಶ್ರೀಧರನು ಕುಬೇರಕಾಂತನ ಮಿತ್ರನಾಗಿದ್ದನು. ಇವನು ಒಮ್ಮೆ ಕುಬೇರಕಾಂತನೊಡನೆ ಮಲಗಿ ಎದ್ದು ಬರುವಾಗ ಅವನ ಕಂಬಳಿಯನ್ನು ಹೊದ್ದುಕೊಂಡು ತನ್ನ ಮನೆಗೆ ಬಂದನು. ಕುಬೇರಶ್ರೀಯು ತನ್ನ ಗಂಡನು ಉಪಪತ್ನಿಯನ್ನೂ ಇಟ್ಟುಕೊಂಡಿರುವನು ಎಂದು ಅನುಮಾನಪಟ್ಟು ಮಹಡಿಯಿಂದ ಬಿದ್ದು ಸತ್ತು ಹೋದಳು. ಶ್ರೀಧರನು ಸಂಕಟದಿಂದ ತಳಮಳಿಸುವಾಗ ಕುಬೇರಕಾಂತನು ಆಗಮಿಸಿ, ಮಿತ್ರ, ಏಕೆ ಮುಖ ಬತ್ತಿ ಹೋಗಿದೆ? ಬಾಡಿ ಬೆಂಡಾಗಿರುವೆಯಲ್ಲ, ಸುಮ್ಮನೆ ಶೋಕಿಸುತ್ತಿರುವೆಯಲ್ಲ ಎಂದು ಬೆಸಗೊಂಡನು. ನಿನ್ನ ರತ್ನ ಕಂಬಳಿಯನ್ನು ಹೊದ್ದುಕೊಂಡು ನಾನು ಮನೆಗೆ ಬಂದಾಗ ಕುಬೇರಶ್ರೀಯು ನನ್ನ ಶೀಲದ ಮೇಲೆ ಅನುಮಾನಪಟ್ಟು ಮಹಡಿಯಿಂದ ಬಿದ್ದು ಸತ್ತು ಹೋದಳು. ಅವಳ ಸಾವನ್ನು ನಾನು ನಂಬಲಾರೆ ಎಂದು ಶ್ರೀಧರನು ತನ್ನ ಸಂಕಟವನ್ನು ತೋಡಿಕೊಂಡನು. ಈ ಮಾತನ್ನು ಕೇಳಿ ಕುಬೇರಕಾಂತನಿಗೆ ಕಳೆದ ಭವದ ನೆನಪಾಯಿತು. ನನ್ನ ಹೆಂಡತಿ ಮಲಯಾವತಿ ಎಂಬ ಹೆಣ್ಣಾನೆ ಮತ್ಸರದಿಂದ ಚಂದನ ಮಲಯ ಪರ್ವತ ಶಿಖರದಿಂದ ಉರುಳಿ ಸತ್ತು ಹೋದಳು. ನೀನು ಉದ್ವೇಗವನ್ನು ತಡೆದುಕೋ ಎಂದು ಸಮಾಧಾನ ಮಾಡಿ ತನ್ನ ಮನೆಗೆ ಬಂದು ತಾನು ಮಲಯ ಸುಂದರನಾಗಿದ್ದುದು, ಮಲಯಾವತಿ ಪದ್ಮಾವತಿ ಮುಂತಾದ ಹೆಣ್ಣಾನೆಗಳೊಡನೆ ಕ್ರೀಡಿಸಿದ್ದು ಇವನ್ನೆಲ್ಲ ಒಂದು ಚಿತ್ರಪಟದಲ್ಲಿ ಚಿತ್ರಿಸಿ ಆ ಚಿತ್ರದಲ್ಲಿ ಮಗ್ನನಾಗಿ, ಹಾ ಮಲಯಾವತಿ, ಹಾ ಎನ್ನ ನಲ್ಲಳೆ, ಈಗ ನೀನು ಎಲ್ಲಿರುವೆ ಎಂದು ಪ್ರಲಾಪಿಸುತ್ತಾ ಅರೆಹುಚ್ಚನಾಗಿ ಅಲೆದಾಡಿ ಊರ್ಜೆಯಂತ ಪರ್ವತವನ್ನು ಪ್ರದಕ್ಷಿಣೆ ಮಾಡಿದನು. ಚಿತ್ರಾಂಗದನೆಂಬ ವಿದ್ಯಾಧರನು ಇವನನ್ನು ಕಂಡು ಮರುಕಗೊಂಡು ಧರ್ಮವಾತ್ಸಲ್ಯದಿಂದ ಇಷ್ಟಾರ್ಥವನ್ನು ಪೂರೈಸುವ ತನ್ನ ವಿದ್ಯೆಯನ್ನು ಕುಬೇರಕಾಂತನಿಗೆ ಕೊಟ್ಟನು. ಅವನು ವಿದ್ಯಾಧರನಿಂದ ಬೀಳ್ಕೊಂಡು, ನನ್ನ ಕಳೆದ ಭವದ ಪ್ರಾಣ ಎಲ್ಲಿರುವಳು ಎಂದು ಕೇಳಿದನು. ಈಗ ಅವಳು ಅತಿರಥ ರಾಜನ ಮಗಳಾಗಿರುವಳು. ಇವಳ ಹೆಸರು ಮನೋಹರಿ ಎಂದು ವಿದ್ಯಾದೇವತೆ ರಹಸ್ಯವನ್ನು ಬಿಚ್ಚಿದಳು. ಆಗ ಕುಬೇರಕಾಂತನು ಪಿಶಾಚಿಯ ರೂಪ ಧರಿಸಿ ಅರಮನೆಯ ಅಂಗಳಕ್ಕೆ ಬಂದು ತಾನು ಬರೆದಿದ್ದ ಪಟವನ್ನು ಹರಡಿ, ಎಲೆ ಮಲಯಾವತಿ, ಹಾ ನನ್ನ ಪ್ರಿಯತಮೆ, ಈಗ ನೀನು ಎಲ್ಲಿರುವೆ ಎಂದು ಹಾಡಿದನು. ಈ ಹಾಡನ್ನು ಮನೋಹರಿ ಕೇಳಿಸಿಕೊಂಡು ಚಿತ್ರಪಟದ ಮೇಲೆ ಕಣ್ಣಾಡಿಸಿದಳು. ಇವಳಿಗೂ ಕಳೆದ ಭವದ ನೆನಪಾಯಿತು. ರಾಮರಥಿ ಎಂಬ ತನ್ನ ದಾಸಿಯನ್ನು ಕರೆದು ಉತ್ಸಾಹಗೊಂಡು, ಈ ಅಂಗಳದಲ್ಲಿ ಪಟವನ್ನು ತೋರಿಸುತ್ತಿರುವಾತನು ನನ್ನ ಹಿಂದಣ ಭವದ ನಲ್ಲನು. ನೀನು ಈಗ ನನ್ನ ಪ್ರಾಣವನ್ನು ಉಳಿಸಬೇಕು. ಕೂಡಲೇ ನೀನು ಅವನ ಬಳಿಗೆ ಹೋಗಿ ಏಕಾಂತದಲ್ಲಿ ನೀನು ಪ್ರೀತಿಯಿಂದ ಪದ್ಮಾವತಿಯ ತಲೆಯ ಮೇಲೆ ಕಮಲವನ್ನು ಇಟ್ಟು, ಈಗ ನೀನು ಮಲಯಾವತಿಗಾಗಿ ಏಕೆ ಹಲುಬುತ್ತಿರುವೆ? ನಿನ್ನ ಪ್ರಾಣವಲ್ಲಭೆ ಈಗಲೂ ನಿನ್ನನ್ನು ನೆನೆದು ಹುಡುಕುತ್ತಿರುವಳು. ಆಕೆಯು ನಿನ್ನೊಡನೆ ಕೂಡುವ ತನಕ ಈ ಚಿತ್ರಪಟವನ್ನು ಆಕೆಯ ಮುಂದಿಟ್ಟು ಅವಳ ಪ್ರಾಣ ಉಳಿಸುವೆನು ಎಂದು ಹೇಳಿ, ಬಾ ಎಂದು ಮನೋಹರಿಯು ತನ್ನ ದಾಸಿಯನ್ನು ಕಳುಹಿಸಿದಳು. ಇವಳು ಹೋಗಿ ಕುಬೇರಕಾಂತನನ್ನು ಏಕಾಂತದಲ್ಲಿ ಕಂಡು ಎಲ್ಲವನ್ನೂ ವಿವರಿಸಿ ಅವನ ಕೈಯಲ್ಲಿದ್ದ ಪಟವನ್ನು ಬೇಡಿ ತೆಗೆದುಕೊಂಡು ಬಂದು ಮನೋಹರಿಗೆ ಒಪ್ಪಿಸಿದಳು. ಮನೋಹರಿಯು ದಿನವೂ ಅಕ್ಕರೆಯಿಂದ ಪಟವನ್ನು ನೋಡುತ್ತಿದ್ದಳು. ಕುಬೇರಕಾಂತನು ಪಿಶಾಚಿ ವೇಷವನ್ನು ತೊರೆದು ಸಹಜ ರೂಪದಲ್ಲಿ ಮನೆಗೆ ಬಂದ. ಇವನು ಪ್ರಸನ್ನನಾಗಿರುವುದನ್ನು ಕಂಡು, ಮಗು,
ಈ ತನಕ ನೀನೇಕೆ ಹುಚ್ಚನಾಗಿದ್ದೆ? ಈಗ ಹುಚ್ಚು ಬಿಟ್ಟು ಹೋಗಲು ಕಾರಣವೇನು ಎಂದು ಇವನ ತಂದೆ ವಿಜಯನು ಕೇಳಿದನು. ಇಲ್ಲಿನ ದೊರೆಯ ಮಗಳಾದ ಮನೋಹರಿಯು ಕಳೆದ ಭವದಲ್ಲಿ ನನ್ನ ಹೆಂಡತಿಯಾಗಿದ್ದಳು. ಆಕೆಯನ್ನು ಹುಡುಕುವುದಕ್ಕಾಗಿ ಇಷ್ಟು ದಿನ ನಾನು ಹುಚ್ಚನಾಗಿದ್ದೆನು. ಈಗ ಇವಳನ್ನು ಪತ್ತೆ ಹಚ್ಚಿದೆನು, ಆದುದರಿಂದ ಹುಚ್ಚು ಬಿಟ್ಟು ಹೋಯಿತು ಎಂದು ಇವನು ತನ್ನ ತಂದೆಗೆ ತಿಳಿಸಿದನು. ಮಗ, ಈಗ ಮನೋಹರಿ ರಾಜಪುತ್ರಿ, ಇವಳು ನಿನಗೆ ದಕ್ಕಳು. ಅದೃಷ್ಟವಿಲ್ಲದುದನ್ನು ಪಡೆಯಲಾಗುವುದೇ? ಅವಳ ಆಶೆಯನ್ನು ಬಿಡು ಎಂದು ತಂದೆ ಹಿತವಚನ ಹೇಳಿದನು. ಆಗ ಕುಬೇರಕಾಂತನು ವಿದ್ಯಾಬಲದಿಂದ ಆನೆ, ಕುದುರೆ, ರಥ, ಪದಾತಿ ಬಲವನ್ನು ಸೃಷ್ಟಿಸಿ ತಂದೆಗೆ ತೋರಿಸಿದನು. ತಂದೆಯು ಮಗನ ಸಾಮರ್ಥ್ಯವನ್ನು ಕಂಡು ತುಂಬ ಸಂತೋಷಗೊಂಡನು. ಒಮ್ಮೆ ಅತಿರಥ ಮಹಾರಾಜನು ಮಂತ್ರಾಲೋಚನೆ ಮಾಡುತ್ತಾ, ನನ್ನ ಮಗಳು ಮನೋಹರಿ ಯುವತಿಯಾಗಿರುವಳು, ಈಗ ಮದುವೆ ಮಾಡಬೇಕಾಗಿದೆ, ಯಾರಿಗೆ ಕೊಡೋಣ ಎಂದು ಮಂತ್ರಿಗಳನ್ನು ಕೇಳಿದನು. ಮಂತ್ರಿಗಳು ತಮಗೆ ತೋಚಿದಂತೆ ರಾಜಪುತ್ರರ ಬಗ್ಗೆ ಹೇಳಿ ಮದುವೆಗೆ ಮಾರ್ಗ ಸೂಚಿಸಿದರು. ಕುಬೇರಕಾಂತನ ತಂದೆ ವಿಜಯ ಮಂತ್ರಿಯು ಎಲ್ಲ ರಾಜಪುತ್ರರನ್ನು ನಿರಾಕರಿಸಿ, ಮನೋಹರಿಯ ರೂಪಿಗೂ ಯೌವನಕ್ಕೂ ಕಲಾವಂತಿಕೆಗೂ ಈ ರಾಜಪುತ್ರರು ಯಾರೂ ಯೋಗ್ಯರಲ್ಲ. ಸ್ವಯಂವರ ಮಾಡೋಣ, ಕನ್ಯೆ ತನಗೆ ಒಪ್ಪಿದವನನ್ನು ಆರಿಸಲಿ, ಅದೃಷ್ಟವಿದ್ದಂತಾಗಲಿ ಎಂದು ಸ್ವಯಂವರ ಸೂತ್ರವನ್ನು ನೇಯ್ದನು. ರಾಜನೂ ಇದಕ್ಕೆ ಒಪ್ಪಿಗೆ ಇತ್ತನು. ಸ್ವಯಂವರ ಶಾಲೆ ನಿರ್ಮಾಣವಾಯಿತು. ರಾಜರಿಗೆಲ್ಲ ಆಹ್ವಾನ ಹೋಯಿತು. ರಂಗ, ವ್ಯಂಗಿ, ಕಳಿಂಗ, ಕಾಂಬೋಜ, ಕಾಶಿ, ಕೌಶಲ, ಪಲ್ಲವ, ಪಾಂಚಾಳ, ಮಗಧ, ಮಾಳವ, ವತ್ಸ, ಮಹಾರಾಷ್ಟ್ರ, ಕುಣಾಳ, ಕುರುಜಾಂಗಣ, ದ್ರಮಿಳ, ಲಾಳ, ಕರ್ನಾಟ, ಗೌಳ, ಸುಹುಮ, ಸುರಕ್ತಾನ, ಸೂರಸೇನಿ ಮುಂತಾದ ನಾಡಿನ ರಾಜರೆಲ್ಲರೂ ಆಗಮಿಸಿ ಸ್ವಯಂವರ ಮಂಟಪದಲ್ಲಿ ಆಸೀನರಾದರು. ಮನೋಹರಿ ಈ ರಾಜರಲ್ಲಿ ಯಾರನ್ನೂ ಮೆಚ್ಚದೆ ಇವರನ್ನೆಲ್ಲ ದಾಟಿಕೊಂಡು ಹೋಗಿ ಕುಬೇರಕಾಂತನಿಗೆ ಮಾಲೆ ಹಾಕಿದಳು. ನಾವು ರಾಜ ಮಹಾರಾಜರು, ನಮ್ಮನ್ನು ತಿರಸ್ಕರಿಸಿ ಕಡುಬಡವನಿಗೆ ಮಾಲೆ ಹಾಕಿರುವಳು ಎಂದು ಗೊಂದಲ ಎಬ್ಬಿಸಿದರು. ಕುಬೇರಕಾಂತನು ಎಲ್ಲರೊಡನೆ ಹೋರಾಡಿದನು. ಸುವರ್ಮವರ್ಮ ಮುಂತಾದವರನ್ನೆಲ್ಲ ಸೋಲಿಸಿದನು. ಇವನು ಮನೋಹರಿಯನ್ನು ಮದುವೆಯಾಗಿ ಸೋಪಾರ ರಾಜ್ಯಕ್ಕೆ ಅಧಿಪತಿಯಾಗಿದ್ದ. ಕುಬೇರಕಾಂತನು ಮನೋಹರಿಯೊಡನೆ ಸುಖವಾಗಿರುವಾಗ ಸುವರ್ಮವರ್ಮನೆಂಬ ದೊರೆಯು ರಾಜ್ಯಭ್ರಷ್ಟನಾಗಿ ತಪವೆಸಗುತ್ತಾ ಸತ್ತು ಪ್ರತಿಸೂರ್ಯ ಎಂಬ ವ್ಯಂತರ ದೇವನಾಗಿ ಹುಟ್ಟಿದ. ಶ್ರೀಧರ, ಕುಬೇರಕಾಂತ ಮತ್ತು ಮನೋಹರಿಯರು ದಾನ ಧರ್ಮವೆಸಗಿ ಅನ್ಯ ಜನ್ಮದಲ್ಲಿ ಹೀಗಾಗಬೇಕೆಂದು ಈ ಮೂವರು ಹಂಬಲಿಸುತ್ತಾ ಸತ್ತ ನಂತರ ಶ್ರೀಧರನು ವಿಜಯಾರ್ಧದ ಉತ್ತರ ಶ್ರೇಣಿಯಲ್ಲಿ ಅಳಕಾಪುರದ ವಿದ್ಯಾಧರ ಗಗನವಲ್ಲಭನಿಗೂ ಇವನ ಪತ್ನಿ ಅನಂಗಮಾಲೆಗೂ ಪುತ್ರನಾಗಿ ಚಂಡವೇಗ ಎನಿಸಿದನು. ಚಂಡವೇಗನ ಮಡದಿ ವಿದ್ಯುಲ್ಲತೆ. ಕುಬೇರಕಾಂತನು ಸತ್ತ ನಂತರ ಈ ದಂಪತಿಗಳ ಪುತ್ರನಾಗಿ ವಿದ್ಯುನ್ಮಾಳಿ ಎನಿಸಿದನು. ದಕ್ಷಿಣ ಶ್ರೇಣಿಯಲ್ಲಿ ವಿದ್ಯುಲ್ಲತೆಯ ತಮ್ಮ ಮೇಘಮಾಳಿ. ಇವನು ಮೇಘಕೂಟಕ್ಕೆ ವಿದ್ಯಾಧರನಾಗಿದ್ದನು. ಇವಳ ಪತ್ನಿ ರತಿಬಿಂದು. ಮನೋಹರಿ ಸತ್ತು ಈ ವಿದ್ಯಾಧರ ದಂಪತಿಗಳಿಗೆ ಮಗಳಾಗಿ ವಿರಳವೇಗೆ ಎನಿಸಿದಳು. ಒಮ್ಮೆ ಚಂಡವೇಗನು ತನ್ನ ಮಗನಾದ ವಿದ್ಯುನ್ಮಾಲಿಯೊಡನೆ ಹೊರಟು ಊರ್ಜಯಂತ ಪರ್ವತಕ್ಕೆ ಬಂದ. ಅರಿಷ್ಟನೇಮಿಯ ನಿರ್ವಾಣ ಕ್ಷೇತ್ರಕ್ಕೆ ಅರ್ಚಿಸಲು ಭಕ್ತಿಯಿಂದ ಇವನು ಅರ್ಚನೆಯೊಡನೆ ಆಗಮಿಸಿದನು. ಆ ಪರ್ವತ ಶಿಖರವನ್ನು ಕಂಡ ಕೂಡಲೇ ವಿದ್ಯುನ್ಮಾಲಿಗೆ ಮೂರ್ಛೆ ಬಂದಿತು. ಇವನಿಗೆ ಹಿಂದಣ ಭವದ ನೆನಪಾಯಿತು. ಎಚ್ಚರಗೊಂಡು ಮನೋಹರಿಯನ್ನು ನೆನೆಯುತ್ತಾ ಮಾಸೋಪವಾಸ ಮಾಡಿ ಮಹಾಪ್ರಜ್ಞಪ್ತಿ ಎಂಬ ವಿದ್ಯೆಯನ್ನು ಸಾಧಿಸಿದನು. ನನ್ನ ಹಿಂದಣ ಭವದ ಪ್ರಿಯತಮೆಯಾದ ಮನೋಹರಿಯು ಈಗ ಎಲ್ಲಿರುವಳು? ಬೇಗ ಹುಡುಕಿಕೊಂಡು ಬಂದು ನನಗೆ ತಿಳಿಸು ಎಂದು ಇವನು ಮಹಾಪ್ರಜ್ಞಪ್ತಿಗೆ ಆಜ್ಞಾಪಿಸಿದನು. ವಿಜಯಾರ್ಧ ಪರ್ವತದ ದಕ್ಷಿಣ ಶ್ರೇಣಿಯಲ್ಲಿರುವ ಮೇಘಕೂಟ ನಗರದಲ್ಲಿ ನಿನ್ನ ಸೋದರ ಮಾವನಾದ ಮೇಘಮಾಳಿಯು ವಿದ್ಯಾಧರ ರಾಜನಾಗಿರುವನು. ಮನೋಹರಿಯು ಸತ್ತ ನಂತರ ಇವನ ಮಗಳಾಗಿ ವಿರಳವೇಗೆ ಎನಿಸಿರುವಳು ಎಂದು ಪ್ರಜ್ಞಪ್ತಿಯು ತಿಳಿಸಿತು. ನೀನು ಈಗಲೇ ನಮ್ಮ ಮಾವನ ಮನೆಗೆ ಹೋಗು. ವಿರಳವೇಗೆಯನ್ನು ಭೇಟಿ ಮಾಡಿ, ಮನೋಹರಿ, ನೀನು ಕಳೆದ ಭವದಲ್ಲಿ ಕುಬೇರಕಾಂತನ ಜೊತೆಯಲ್ಲಿ ಕ್ರೀಡಿಸಿದ್ದನ್ನು ಜ್ಞಾಪಿಸಿಕೊ ಎಂದು ತಿಳಿಸಿ ಬಾ ಎಂದು ವಿದ್ಯೆಯನ್ನು ಕಳಿಸಿಕೊಟ್ಟನು.
ಪ್ರಜ್ಞಪ್ತಿಯು ವಿರಳವೇಗೆಯನ್ನು ಸಂಧಿಸಿ ಅವಳ ಹಿಂದಿನ ಭವದ ನೆನಪು ಮಾಡಿಕೊಂಡಿತು. ಆಗ ಅವಳು ಮೂರ್ಛೆ ಹೋಗಿ ಸ್ವಲ್ಪ ಕಾಲಾನಂತರ ಎಚ್ಚರಗೊಂಡು ಕಳೆದ ಭವದ ನಲ್ಲನನ್ನು ನೆನೆದು ಪರಿತಪಿಸಿದಳು. ಇತ್ತ ವಿದ್ಯುನ್ಮಾಳಿಯು ತನ್ನ ತಂದೆಗೆ ತನ್ನ ವೃತ್ತಾಂತವನ್ನೆಲ್ಲ ಅರಿಕೆ ಮಾಡಿದನು. ಅವನು ಉತ್ಸಾಹಗೊಂಡು ತನ್ನ ಮೈದುನನಾದ ಮೇಘಮಾಳಿ ವಿದ್ಯಾಧರನ ಬಳಿಗೆ ಹೆಗ್ಗಡೆಗಳನ್ನು ಕಳುಹಿಸಿ ಕೂಸನ್ನು ಬೇಡಿದನು. ವಿದ್ಯುನ್ಮಾಲಿಗೂ ವಿರಳವೇಗೆಗೂ ಮದುವೆಯಾಯಿತು. ಈ ದಂಪತಿಗಳು ಬಹುಕಾಲ ಹಾಯಾಗಿದ್ದರು. ಒಂದು ದಿನ ಇವನು ವಿದ್ಯಾನಿರ್ಮಿತವಾದ ವಿಮಾನವನ್ನು ಏರಿ ಹೋಗುವಾಗ ಹಿಮವತ್ ಪರ್ವತದ ಬಳಿ ಪ್ರತಿಸೂರ್ಯ ಎಂಬ ವ್ಯಂತರನು ವಿದ್ಯುನ್ಮಾಲಿಯನ್ನು ಕಂಡ ಕೂಡಲೇ ಇವನು ಸುವರ್ಮನಾಗಿದ್ದಾಗ ಉಂಟಾದ ಹಗೆತನ ಭುಗಿಲೆದ್ದಿತು. ಇವನು ಈ ದಂಪತಿಗಳನ್ನು ಕೊಂದು ಹಾಕಿದನು. ಇವರ ಸತ್ತು ಗಂಗಾ ನದಿಯ ದಕ್ಷಿಣ ಪಶ್ಚಿಮ ಮೂಲೆಯಲ್ಲಿ ಸುಕೌಶಳ ನಾಡಿನಲ್ಲಿದ್ದ ಅಯೋಧ್ಯ ನಗರಿಯಲ್ಲಿ ಸಾಗರಸೇನ ರಾಜಶ್ರೇಷ್ಠಿಗೂ ಇವನ ಮಡದಿ ಧರಣಿಗೂ ವಿದ್ಯುನ್ಮಾಲಿಯು ಮಗನಾಗಿ ಸಿದ್ಧಾರ್ಥನೆನಿಸಿದನು. ಮಾತಾಪಿತೃಗಳಿಗೆ ಕಣ್ಮಣಿಯಾದನು. ಮಗಧ ದೇಶದ ರಾಜಗೃಹದಲ್ಲಿ ಸಮುದ್ರ ವಿಜಯ ಎಂಬ ರಾಜಶ್ರೇಷ್ಠಿ ಇದ್ದ. ಇವನಿಗೆ ಸಾಗರಸೇನನ ತಂಗಿ ಸುಮತಿಯನ್ನು ಕೊಟ್ಟಿತ್ತು. ವಿರಳವೇಗೆಯು ಸತ್ತ ನಂತರ ಈ ದಂಪತಿಗಳಿಗೆ ಮಗಳಾಗಿ ಶ್ರೀಕಾಂತೆ ಎನಿಸಿದಳು. ಇವಳು ಸುರಗಣಿಕೆಯಂತೆ ಚಿಲುವೆಯಾಗಿದ್ದಳು. ಇವಳನ್ನು ಸೋದರ ಮಾವನ ಮಗನಾದ ಸಿದ್ಧಾರ್ಥನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದರು. ಈ ದಂಪತಿಗಳು ಹಾಲು ಸಕ್ಕರೆಯಂತೆ ಬೆರೆತು ಸುಖವಾಗಿದ್ದರು. ಒಂದು ದಿನ ಈ ದಂಪತಿಗಳು 7ನೆಯ ಮಹಡಿಯ ಮೇಲೆ ನಿಂತು ದಿಕ್ಕುಗಳನ್ನು ನೋಡುತ್ತಾ ಲಲ್ಲೆ ಹೊಡೆಯುತ್ತಿರುವಾಗ ವಿಮಾನಾರೂಢರಾಗಿ ಹೋಗುತ್ತಿದ್ದ ವಿದ್ಯಾಧರ ದಂಪತಿಗಳನ್ನು ಕಂಡು ಇವರು ಮೂರ್ಛೆ ಹೋದರು. ಮತ್ತೆ ಎಚ್ಚರವಾದಾಗ ಇವರಿಗೆ ಕಳೆದ ಭವದ ನೆನಪಾಯಿತು. ಸಂಸಾರದ ಅನಿತ್ಯವನ್ನು ಸಂಕಟವನ್ನು ನೆನೆದು ಇಬ್ಬರಿಗೂ ವೈರಾಗ್ಯ ಉಂಟಾಯಿತು. ಬಂಧು ಬಾಂಧವರನ್ನು ಕರೆಸಿದರು. ಸಂಸಾರದ ಕೆಡುಕನ್ನು ವಿವರಿಸಿದರು. ತಾವು ತಪಸ್ಸಿಗೆ ತೆರಳುವುದಾಗಿ ತಿಳಿಸಿದರು. ಅಯ್ಯ, ಹಿಂದಿನಿಂದ ಬಂದ ವಂಶವನ್ನು ಮುಂದುವರಿಸುವ ಮಕ್ಕಳೇ ನಿಮಗಿಲ್ಲ. ಮನೆಯನ್ನು ಯಾರಿಗೆ ವಹಿಸುವಿರಿ? ಕೆಲವು ಕಾಲ ತಡೆಯಿರಿ. ಮಗನಾದ ಮೇಲೆ ಅವನಿಗೆ ಎಲ್ಲವನ್ನು ವಹಿಸಿ ನೀವು ತಪವೆಸಗಬಹುದು ಎಂದು ಸಲಹೆ ಕೊಟ್ಟರು. ಹಾಗೆ ಆಗಲಿ. ಮಗನ ಕಾಲಕ್ಕೆ ನೀವಾರೂ ಮತ್ತೆ ಅಡ್ಡಿ ಮಾಡಬಾರದು ಎಂದು ಹೇಳಿ ಈ ದಂಪತಿಗಳು ಸುಖವಾಗಿದ್ದರು. ಸಿದ್ಧಾರ್ಥನ ಹಿರಿಯ ಹೆಂಡತಿಯು ಮಕ್ಕಳನ್ನು ಬೇಡಿ ದೇವತೆಗಳಿಗೆ ಹರಕೆ ಹೊತ್ತು ಪೂಜಿಸುತ್ತಿದ್ದಳು. ಒಂದು ದಿನ ಅವಧಿ ಜ್ಞಾನಿಗಳಾದ ವಿಜಯಭದ್ರ ಮುನಿಗಳು ಆಹಾರಕ್ಕೆ ಹೊರಟಾಗ ಜಯಾವತಿಯು ಅವರನ್ನು ಸ್ವಾಗತಿಸಿ ಆಹಾರ ದಾನ ಮಾಡಿ, ಸ್ವಾಮಿ, ನಮಗೆ ಮಕ್ಕಳಾಗುವವೋ ಇಲ್ಲವೋ ಎಂದು ಪ್ರಶ್ನಿಸಿದಳು. ನಿನ್ನ ಪತಿ ಸಿದ್ಧಾರ್ಥನನ್ನು ವೈಭವದಲ್ಲಿ ಮೀರಿಸುವ ಕುಲತಿಲಕನಾದ ಮಗನನ್ನು ಪಡೆಯುವೆ. ಹುಣ್ಣಿಮೆಯಂದು ಚಂದ್ರೋದಯವಾಗುತ್ತಿದ್ದಂತೆ ಸೂರ್ಯನು ಮುಳುಗುವಂತೆ ನಿನ್ನ ಮಗನನ್ನು ಕಂಡ ಕೂಡಲೇ ನಿನ್ನ ಗಂಡನು ತಪಸ್ಸಿಗೆ ಹೋಗುವನು. ಈ ತಪಸ್ವಿಯನ್ನು ಕಂಡಾಗ ನಿನ್ನ ಮಗನೂ ಮುನಿಯಾಗುವನು ಎಂದು ಮುನಿಗಳು ಹೇಳಿ ಹೋದರು. ಜಯಾವತಿಗೆ ಹರ್ಷವೂ ಆಯಿತು, ಹಾಗೆ ವಿಷಾದವೂ ಆಯಿತು. ಚಂಡವೇಗನು ಸತ್ತು ಜಯಾವತಿಯ ಗರ್ಭದಲ್ಲಿ ನೆಲೆಸಿದನು. ಜಯಾವತಿಯು ನೆಲಮಾಳಿಗೆಯಲ್ಲಿ ಅಡಗಿ ತನಗೆ ಜಲೋದರವೆಂದು ಸುದ್ದಿ ಹರಡಿದಳು. ಚಿಕಿತ್ಸೆಯಾಗುತ್ತಿದೆಯೇ ಎಂದು ಪ್ರಚಾರ ಮಾಡಿದಳು. 9 ತಿಂಗಳು ಕಳೆದು ಹೆರಿಗೆಯಾಯಿತು. ಇವಳು, ದಾದಿ ಮತ್ತು ಪರಿಚಾರಿಕೆ ಈ ಮೂವರನ್ನು ಬಿಟ್ಟು ಮತ್ಯಾರಿಗೂ ಹೆರಿಗೆಯಾದ ವಿಷಯ ತಿಳಿದಿರಲಿಲ್ಲ. ಜಯಾವತಿಯ ಪರಿಚಾರಿಕೆ ನೀರು ತರಲು ನದಿಗೆ ಹೋಗಿದ್ದವಳು ತನ್ನ ಕೆಳದಿ ನಾಗಬ್ಬೇಗೆ ಗುಟ್ಟಾಗಿ ಈ ವಿಷಯ ತಿಳಿಸಿ ಯಾರಿಗೂ ಹೇಳಕೂಡದು ಎಂದು ಕೇಳಿಕೊಂಡಳು. ಈ ಮಾತನ್ನು ಸಂಧ್ಯಾಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದ ಸೋಮಶರ್ಮ ಎಂಬ ಬಡ ಬ್ರಾಹ್ಮಣನು ಕೇಳಿಸಿಕೊಂಡನು. ಇವನು ಸಂತೋಷಪಟ್ಟು ಒಂದು ದೊಡ್ಡ ಮಾದಲ ಫಲವನ್ನು ತೆಗೆದುಕೊಂಡು ಬಂದು ಸಿದ್ಧಾರ್ಥನನ್ನು ಕಂಡು, ಸಿದ್ಧಾರ್ಥ ಶೆಟ್ಟಿ, ನೀನು ಮಹಾಪುರುಷ, ನಿನಗೆ ಒಂದು ಹೊಸಗೆ ಹೇಳಲು ಬಂದಿರುವೆನು. ಜಯಾವತಿಗೆ ಹೆರಿಗೆಯಾಯಿತು, ಗಂಡು ಮಗುವಾಯಿತು ಎಂದು ಹೇಳಿದನು. ಆಗ ಶೆಟ್ಟಿಯು ಬ್ರಾಹ್ಮಣನಿಗೆ ಕಡಗ, ಉಡಿದಾರ ಮೊದಲಾದ ಆಭರಣಗಳನ್ನು, ಹೆಚ್ಚಾಗಿ ಬಂಗಾರವನ್ನು ಕೊಟ್ಟು ಬ್ರಾಹ್ಮಣನ ಬಡತನವನ್ನು ನೀಗಿದನು. ಸಿದ್ಧಾರ್ಥನು ತಡ ಮಾಡದೆ ನೆಲಮಾಳಿಗೆಗೆ ಬಂದು ಜಯಾವತಿಯ ಮಡಿಲಲ್ಲಿ ಮಲಗಿಸಿಕೊಂಡು ಆಡಿಸುತ್ತಿದ್ದ ಬಾಲ ಸೂರ್ಯನಂತೆ ಕಂಗೊಳಿಸುತ್ತಿದ್ದ ಮಗುವನ್ನು ಕಂಡು ಬಹುಕಾಲ ಬಾಳು ಎಂದು ಹರಸಿದನು. ನನ್ನ 32 ಕೋಟಿ ಹಣಕ್ಕೂ ರಾಜಶ್ರೇಷ್ಠಿ ಪದವಿಗೂ ನನ್ನ ಸಂತತಿಗೂ ಇನ್ನು ಮುಂದೆ ನೀನೇ ಅರಸನು ಎಂದು ಹೇಳಿ ಎಲ್ಲ ವಹಿವಾಟನ್ನು
ಕೂಸಿಗೆ ವಹಿಸಿ ಮಡಿಲಲ್ಲಿದ್ದ ಕೂಸಿಗೆ ಸೆಟ್ಟಿಯು ಪಟ್ಟ ಕಟ್ಟಿದನು. ಸೇಸಿ ಇಟ್ಟನು. ಮಗುವಿಗೆ ಸುಕೌಶಲ ಸ್ವಾಮಿ ಎಂದು ಹೆಸರಿಟ್ಟು ನೆಲಮನೆಯನ್ನು ತೊರೆದು ಬಂಧುವರ್ಗವನ್ನು ಕರೆಸಿ, ನೀವೆಲ್ಲರೂ ಇನ್ನು ಮುಂದೆ ಸುಕೌಶಲನನ್ನು ಆಶ್ರಯಿಸಿರಿ ಎಂದು ಹೇಳಿ ಎಲ್ಲರನ್ನು ಸಂತೈಸಿ ವಿನಯಂಧರಾಚಾರ್ಯರ ಸನ್ನಿಧಿಯಲ್ಲಿ ತಪಸ್ವಿಯಾದನು. ಶ್ರೀಕಾಂತಿಯೇ ಮುಂತಾದ ಹಲವು ಮಂದಿ ಇವನ ಹೆಂಡತಿಯರು ಗುಣಮತಿ ಕಂತಿಯರ ಸನ್ನಿಧಿಯಲ್ಲಿ ತಪವೆಸಗಿದರು. ಬಹುಕಾಲ ಉಗ್ರೋಗ್ರ ತಪವೆಸಗಿ ಇವರೆಲ್ಲರೂ ಸಮಾಧಿ ಮರಣ ಪಡೆದು ದೇವಲೋಕದಲ್ಲಿ ಹುಟ್ಟಿದರು. ಸಿದ್ಧಾರ್ಥ ಮುನಿಗಳು ಗುರುಗಳನ್ನು ಅಗಲದೆ 12 ವರ್ಷ ದ್ವಾದಶಾಂಗ ಚತುರ್ಧನ ಪೂರ್ವಗಳನ್ನೆಲ್ಲ ಕಲಿತರು. ಸ್ವಾಮಿ, ನಾನು ಇನ್ನು ಮುಂದೆ ಏಕವಿಹಾರಿಯಾಗುವೆನು ಎಂದು ಅವರ ಅನುಮತಿ ಪಡೆದು ಗ್ರಾಮದಲ್ಲಿ 1 ರಾತ್ರಿ, ನಗರದಲ್ಲಿ 5 ರಾತ್ರಿ, ಅಡವಿಯಲ್ಲಿ 10 ರಾತ್ರಿ ತಂಗುತ್ತಾ 6, 8, 10, 12 ದಿನ ಕ್ರಮವಾಗಿ ಉಪವಾಸ ಮಾಡುತ್ತಾ ಇವರು ತಪವೆಸಗಿದರು. ಜಯಾವತಿಯು ಹಿಂದೆ ಮುನಿಗಳು ಹೇಳಿದ ಭವಿಷ್ಯವನ್ನು ನೆನೆದು ತನ್ನ ಮನೆಗೆ ಯಾವ ಮುನಿಯೂ ಬಾರದಂತೆ ಕಾವಲಿಟ್ಟಳು. ಸಿದ್ಧಾರ್ಥ ಮುನಿಯ ಮೇಲೆ ಕಿಡಿಗಾರುತ್ತಾ, ಬಾಣಂತಿಯನೂ ಹಸುಗೂಸನ್ನು ಬಿಸುಟು ಹೇಗೆ ತಪಸ್ಸಿಗೆ ಹೊರಟೆ? ನೀನು ಮಹಾಪಾಪಿ, ನೀನು ದಯಾಹೀನ, ನೀನು ನಿಷ್ಕರ್ಣಿ ಎಂದು ಬೈಯುತ್ತಿದ್ದಳು. ಸುವ್ರತೆಯು ಸುಕೌಶಲ ಸ್ವಾಮಿಗೆ ಮೊಲೆಯೂಡುತ್ತಿದ್ದಳು. ಸುಮತಿಯು ಈ ಮಗುವಿಗೆ ಶೃಂಗಾರ ಮಾಡುತ್ತಿದ್ದಳು. ನಂದೆ ಎಂಬುವಳು ಇವನನ್ನು ಆಡಿಸುತ್ತಿದ್ದಳು. ಸುಪ್ರಭೆಯು ಇವನಿಗೆ ಸ್ನಾನ ಮಾಡಿಸುತ್ತಿದ್ದಳು. ಮೇಘಮಾಲೆಯು ವಿಶೇಷವಾಗಿ ಇವನಿಗೆ ಅಲಂಕಾರ ಮಾಡುತ್ತಿದ್ದಳು. ಈ 5 ಮಂದಿ ದಾದಿಯರ ಕಣ್ಗಾವಲಿನಲ್ಲಿ ಮಗು ಬೆಳೆದು 16 ವರ್ಷದವನಾದನು. ಯೌವನಕ್ಕೆ ಬಂದ ಮೇಲೆ ಇವನಿಗೆ 32 ಮಂದಿ ಸುಂದರಾಂಗಿಯರಾದ ರಾಜಪುತ್ರಿಯರನ್ನು ತಂದು ಒಂದೇ ಹಸೆಯಲ್ಲಿ ಕೂರಿಸಿ ಮದುವೆ ಮಾಡಿದಳು. 1 ಕೋಣೆ, 2 ಕೋಣೆ, 3 ಕೋಣೆ, 4 ಕೋಣೆ ಇರುವ ಮಹಲುಗಳನ್ನು ಮಗನಿಗಾಗಿ ನಿರ್ಮಿಸಿದಳು. ಸ್ವಸ್ತಿಕ, ಸಂಧ್ಯಾವರ್ತವೆಂಬ ಅರಮನೆಗಳನ್ನು ಕಟ್ಟಿಸಿದಳು. 32 ಸಾಲು ಮನೆಗಳನ್ನು ಕಟ್ಟಿಸಿದಳು. ಮನೆಯ ಅಂಗಳದಲ್ಲೇ ಚೆಂಡಾಡುವ ಕ್ರೀಡಾಂಗಣ ಮಾಡಿಸಿದಳು. ಆನೆ ಏರುವ ಮರದ ಜಗಲಿ ಮಾಡಿಸಿದಳು. ಎಲ್ಲ ಬಗೆಯ ವಿನೋದ ತಾಣಗಳನ್ನು ಮಾಡಿಸಿ ಮಗನು ಎಲ್ಲೂ ಹೊರಗೆ ಹೋಗದಂತೆ ಕಾವಲಿಟ್ಟಳು. ದಿನದಿನವೂ ಮಗನ ವೈಭವವನ್ನು ನೋಡುತ್ತಾ ಸಂತೋಷಪಟ್ಟಳು. ಸುಕೌಶಲ ಸ್ವಾಮಿಯು 32 ಮಂದಿ ಮನೋವಲ್ಲಭೆಯರೊಡನೆ ಭೋಗಾಸಕ್ತನಾಗಿ ಬಹುಕಾಲ ಕಳೆದನು. ಒಂದು ದಿನ ಸುಕೌಶಲ ಸ್ವಾಮಿಯು 7ನೆಯ ಮಹಡಿಯಲ್ಲಿ ಕುಳಿತಿದ್ದನು. ಇವನ ತಾಯಿ, 5 ಜನ ದಾಸಿಯರು, 32 ಮಂದಿ ಮಡದಿಯರು ಇವನ ಸುತ್ತ ಕುಳಿತಿದ್ದರು. ಕಿಟಕಿಯಲ್ಲಿ ದಿಕ್ಕುಗಳನ್ನು ಈಕ್ಷಿಸುತ್ತಾ ತನ್ನವರೊಡನೆ ಇವನು ಲಲ್ಲೆ ಹೊಡೆಯುತ್ತಿದ್ದನು. ಸಿದ್ಧಾರ್ಥ ಮುನಿಗಳು ವಿಹರಿಸುತ್ತಾ ಅಯೋಧ್ಯೆಗೆ ಬಂದು 30 ದಿವಸ ಉಪವಾಸ ಮಾಡಿ ಪಾರಣಿಗಾಗಿ ಆಹಾರಕ್ಕೆ ಹೊರಟು ಕಂಡ ಮನೆಗಳ ಒಳಗೆ ಹೋಗಿ ಹೊರಗೆ ಬರುತ್ತಿದ್ದರು. ಉಪವಾಸದಿಂದ ಮೈ ಬತ್ತಿ ಹೋಗಿ ಎಲುಬಿನ ಗೂಡಾಗಿದ್ದಿತು. ಸುಕೌಶಲ ಸ್ವಾಮಿಯು ಸಿದ್ಧಾರ್ಥ ಮುನಿಗಳನ್ನು ಗಮನಿಸಿ, ಅಮ್ಮ, ಅಲ್ಲಿ ಹೋಗುತ್ತಿರುವವರು ಯಾರು? ಇವರ ರೂಪವು ಅಪೂರ್ವವಾದುದು. ಇಂಥವರನ್ನು ನಾನು ಕಂಡೇ ಇರಲಿಲ್ಲ ಎಂದು ತಾಯಿಗೆ ತಿಳಿಸಿದನು. ಮಗು, ಇವನು ದಾರಿಯಲ್ಲಿ ಅಲೆದು ಅಲ್ಲಿ ಇಲ್ಲಿ ಸಿಕ್ಕಿದ್ದನ್ನು ಆರಿಸಿ ತಿನ್ನುವವನು. ಭಿಕ್ಷೆ ಬೇಡುತ್ತಾ ಊರಲ್ಲೆಲ್ಲ ಅಲೆಯುತ್ತಾ ಬದುಕುವವನು. ಇವನಿಗೆ ಯಾರೂ ದಿಕ್ಕಿಲ್ಲ. ಇವನೊಬ್ಬ ಪರದೇಸಿ ಎಂದು ಜಯಾವತಿಯು ತುಚ್ಛವಾಗಿ ನುಡಿದಳು. ಆಗ ಸೂರತೆ ಎಂಬ ದಾಸಿ ಕುಪಿತಳಾಗಿ, ಎಂಥ ಕೆಟ್ಟ ಮಾತು ಆಡುತ್ತಿರುವೆ? ಸ್ವಾಮಿಯನ್ನು ಪರಮೇಶ್ವರನನ್ನು ನೀನು ಮೊದಲುಗೊಂಡು 32 ಮಂದಿ ಒಳ್ಳೆಯ ಹೆಂಡತಿಯರನ್ನು 32 ಕೋಟಿ ಸಂಪತ್ತನ್ನು ಕೊಳೆತ ಹುಲ್ಲನ್ನು ತೊರೆಯುವಂತೆ ತೊರೆದು ಕರ್ಮಕ್ಷಯಕ್ಕಾಗಿ ತಪಸ್ವಿಯಾದವನನ್ನು ನೀನು ವೃಥಾ ದೂಷಿಸಬೇಡ. ಅವನು ತಿರುಪೋಕಿಯೇನೂ ಅಲ್ಲ ಎಂದು ದಬಾಯಿಸಿದಳು. ಜಯಾವತಿಯು ದಾಸಿಯ ಕಡೆಗೆ ಕುಪಿತಳಾಗಿ ಕಣ್ಣು ಬಿಟ್ಟಳು. ಆಗ ದಾಸಿಯು ಮಾತನ್ನು ಬೇರೆ ಕಡೆ ಹೊರಡಿಸಿದಳು. ಸುಕೌಶಲ ಸ್ವಾಮಿಯು ಇವರಿಬ್ಬರ ಮಾತಿನಲ್ಲಿ ಏನೋ ರಹಸ್ಯವಿದೆ ಎಂದು ಭಾವಿಸಿದನು. ಆ ವೇಳೆಗೆ ಅಡಿಗೆಯವನು ಬಂದು, ಊಟಕ್ಕೆ ಬಡಿಸಿಯಾಗಿದೆ, ಆರಿ ಹೋಗುತ್ತಿರುವುದು ಎಂದು ಹೇಳಿದನು. ಆಗ ಜಯಾವತಿ, 5 ದಾಸಿಯರು, ಇವನ ಮಡದಿಯರಾದ ಸ್ವಯಂಪ್ರಭೆ, ಶ್ರೀದತ್ತೆ, ಬಂಧುಮತಿ, ಭಾನುಮತಿ, ಮಿತ್ರಸೇನೆ, ಪ್ರಿಯಂಗು, ಸುಂದರಿ, ಪ್ರಿಯದೆ, ಶ್ಯಾಮಲತೆ, ವಿದ್ಯುಲ್ಲತೆ, ಅಚಲೆ, ವಿಮಳಮತಿ, ಶ್ರೀಕಾಂತೆ, ಶಶಿಪ್ರಭೆ, ಸೂರಸೇನೆ, ಅನಂತಮತಿ, ಸರಸ್ವತಿ, ವಿಜಯೆ, ವೈಜಯಂತಿ, ಅಪರಾಜಿತೆ, ಕನಕಮಾಳೆ, ಧಾನ್ಯೆ, ಧನಶ್ರೀ
ಮುಂತಾದವರೆಲ್ಲರೂ ವೇಳೆ ಮೀರುತ್ತಿದೆ ಊಟಕ್ಕೇಳಿ ಎಂದು ಕೇಳಿಕೊಂಡರು. ಎಲ್ಲ ವೃತ್ತಾಂತವನ್ನು ತಿಳಿದ ಹೊರತು ನಾನು ಊಟ ಮಾಡುವುದಿಲ್ಲ ಸುವ್ರತೆ, ಇದ್ದುದನ್ನು ಮರೆಮಾಚದೆ ಹೇಳು, ನನ್ನಾಣೆ ಇಟ್ಟಿರುವೆನು ಎಂದು ಸುಖೌಷಳ ಸ್ವಾಮಿಯು ಆಣೆಯಿಟ್ಟನು. ಇವನಿಗೆ ಮೊಲೆಯೂಡಿದ ದಾದಿ ಸುವ್ರತೆಯು, ಮಗನೇ ಕೇಳು, ಇವರು ನಿಮ್ಮ ತಂದೆ, ಇವರ ಹೆಸರು ಸಿದ್ಧಾರ್ಥ. ನೀನು ತೊಟ್ಟಿಲಿನಲ್ಲಿ ಇರುವಾಗಲೇ ಇವರು ನಿನಗೆ ಸೆಟ್ಟಿ ಪಟ್ಟ ಕಟ್ಟಿ ಸಂಸಾರಕ್ಕೆ ಹೇಸಿ ಕರ್ಮ ಸವೆಸಲು ತಪಸ್ವಿಗಳಾದರು. ದೇಹಧಾರಣೆಗಾಗಿ ಊರೊಳಗೆ ಆಹಾರಕ್ಕಾಗಿ ಮನೆ ಮನೆಗೂ ಹೋಗುತ್ತಿರುವರು. ಎಲ್ಲೂ ಆಹಾರ ಸಿಗದೆ ನಿಮ್ಮ ಮನೆಯನ್ನು ಹೊಕ್ಕು ಹಿಂತಿರುಗುತ್ತಿರುವರು. ಇನ್ನು ಊಟ ಮಾಡಲು ಏಳು ಎಂದು ಕರೆದಳು. ನಾನು ತಪಸ್ವಿಯಾಗದ ಹೊರತು ಉಣ್ಣುವುದಿಲ್ಲ ಎಂದು ಸುಖೌಷಳ ಸ್ವಾಮಿಯು ಪ್ರತಿಜ್ಞೆ ಮಾಡಿದನು. ಸ್ವಜನರು, ಪರಿಚಾರಕರು, ಬಂಧುಗಳು ಸೇರಿಕೊಂಡು, ನೀನಿನೂ ಚಿಕ್ಕವನು, ಈಗ ಸುಖಪಡುವ ಕಾಲ, ಇದು ತಪವೆಸಗುವ ಕಾಲವಲ್ಲ, ಮುದುಕನಾದ ಮೇಲೆ ಹೋಗುವೆಯಂತೆ. ನಿನ್ನ ತಂದೆಯು ನಿನಗೆ ಸೆಟ್ಟಿಯ ಪಟ್ಟ ಕಟ್ಟಿ ತಪಸ್ವಿಯಾದನು, ನೀನು ನಿನ್ನ ಮಗನಿಗೆ ಪಟ್ಟ ಕಟ್ಟಿ ತಪಸ್ವಿಯಾಗು ಎಂದು ಸಲಹೆ ಕೊಟ್ಟರು. ಅಲ್ಲಿಯೇ ತನಕ ನಾನು ಬದುಕಿರುವೆನೆ, ಯಾರಿಗೆ ಗೊತ್ತು? ಮನುಷ್ಯನ ಬಾಳು ಹುಲ್ಲ ಮೇಲಣ ಇಬ್ಬನಿಯಂತೆ, ಮೋಡದಂತೆ, ಸಂಜೆಗೆಂಪಿನಂತೆ ನಶ್ವರವಾದುದು. ಯಾರೇ ತಡೆದರೂ ನಾನು ನಿಲ್ಲುವುದಿಲ್ಲ. ಬಸುರಿಯಾಗಿದ್ದ ಸ್ವಯಂ ಪ್ರಭೆಯನ್ನು ಕರೆದು ಅವಳ ಗರ್ಭದಲ್ಲಿದ್ದ ಮಗುವಿಗೆ ಸೆಟ್ಟಿಯ ಪಟ್ಟ ಕಟ್ಟಿ ಮನೆಯನ್ನು ತೊರೆದನು. ಸಿದ್ಧಾರ್ಥನನ್ನು ಹುಡುಕಿಕೊಂಡು ಹೋಗಿ ಊರ ಹೊರಗಿನ ಉದ್ಯಾನದಲ್ಲಿ ಸ್ಫಟಿಕ ಶಿಲಾತಳದಲ್ಲಿ ಕುಳಿತಿದ್ದ ಮುನಿಗಳನ್ನು ಕಂಡನು. ಆಗ ಸುಖೌಷ ಸ್ವಾಮಿಗೆ ಕಳೆದ ಭವಗಳ ನೆನಪಾಯಿತು. ದರ್ಶನ ವಿಶುದ್ಧಿಯಿಂದ ಇವನು ಶುಭ ಪರಿಣಾಮಿಯಾಗಿ ಮುನಿಗಳಿಗೆ ವಂದಿಸಿದಾಗ ಇವನಿಗೆ ಅವಧಿಜ್ಞಾನವೂ ಉಂಟಾಯಿತು. ತನ್ನ ಹಾಗೂ ಮುನಿಗಳ ಕಳೆದ ಭವಗಳೆಲ್ಲವೂ ಸುಖೌಷಳ ಸ್ವಾಮಿಗೆ ಪ್ರತ್ಯಕ್ಷವಾದವು. ಇವನ ಹಿಂದಣ ಭವದಲ್ಲಿ ಪ್ರಿಯದರ್ಶನನಾಗಿದ್ದು ಸತ್ತ ನಂತರ ಮಲಯಸುಂದರ ಗಜವಾದನು. ಮುಂದೆ ಇವನು ಕುಬೇರಕಾಂತನಾದನು. ಆಮೇಲೆ ಇವನು ವಿದ್ಯುನಾಳಿ ಎಂಬ ವಿದ್ಯಾಧರನಾದನು. ಈಗ ಸಿದ್ಧಾರ್ಥನೆಂಬ ಮುನಿಯಾಗಿ ತಪ ಎಸಗುತ್ತಿರುವನು. ನಾನು ಹಿಂದೆ ಪ್ರಿಯಸೇನೆ ಎಂಬ ಹೂವಾಡಗಿತ್ತಿಯಾಗಿದ್ದೆನು. ಆಮೇಲೆ ನಾನು ಪದ್ಮಾವತಿ ಎಂಬ ಹೆಣ್ಣಾನೆಯಾದೆನು. ಅನಂತರ ನಾನು ವರಾಂಗನಾದೆನು. ಮುಂದೆ ಶ್ರೀಧರನಾದೆನು. ಸತ್ತ ಮೇಲೆ ಚಂಡವೇಗ ಎಂಬ ವಿದ್ಯಾಧರನಾದೆನು. ಈಗ ಸಿದ್ಧಾರ್ಥನಿಗೂ ಜಯಾವತಿಗೂ ಮಗನಾಗಿ ಸುಖೌಷಳ ಸ್ವಾಮಿಯಾಗಿರುವೆನು. ನಾನು ಪ್ರಿಯಸೇನೆಯಾಗಿದ್ದಾಗ ನನ್ನ ಕೆಳದಿಯಾಗಿದ್ದ ಸುಕೀರ್ತಿಯು ಕಾಲವಾಗಿ ಮಲಯಾವತಿ ಎಂಬ ಹೆಣ್ಣಾನೆಯಾದಳು. ಮುಂದೆ ಅವಳು ಸುಕೇಶಿನಿಯಾದಳು. ಆಮೇಲೆ ಅವಳು ಮನೋಹರಿಯಾದಳು. ಅನಂತರ ಇವಳು ವಿರಳವೇಗೆ ಎಂಬ ವಿದ್ಯಾಧರಿಯಾದಳು. ಮುಂದೆ ಇವಳು ಶ್ರೀಕಾಂತೆಯಾದಳು. ಇವಳನ್ನು ಸಿದ್ಧಾರ್ಥನಿಗೆ ಕೊಟ್ಟಿದ್ದರು. ಈ ರೀತಿ ಇವನು ಮೂವರ ಭಾವಾವಳಿಗಳನ್ನು ತಿಳಿದು ಸಂಸಾರದಲ್ಲಿ ವಿರಕ್ತನಾಗಿ ಸಿದ್ಧಾರ್ಥರ ಬಳಿ ತಪಸ್ವಿಯಾದನು. ಸುಪ್ರಭೆಯನ್ನು ಬಿಟ್ಟು ಉಳಿದ 31 ಮಂದಿ ಇವನ ಮಡದಿಯರು ಗುಣವತಿ ಕಂತಿಯರ ಬಳಿ ತಪಸ್ವಿನಿಯರಾಗಿ ಉಗ್ರೋಗ್ರ ತಪವೆಸಗಿ ಸಮಾಧಿ ಮರಣ ಪಡೆದು ದೇವಲೋಕದಲ್ಲಿ ಹುಟ್ಟಿದರು. ತಾನು ಎಷ್ಟೇ ಬೇಡವೆಂದರೂ ಕೇಳದೆ ಸುಖೌಷಳ ಸ್ವಾಮಿಯು ತಪಸ್ವಿಯಾದ ಎಂದು ಜಯಾವತಿಯು ಕ್ರೋಧ ಸಂತಪ್ತಳಾದಳು. ಜೈನ ಧರ್ಮವನ್ನು ಹಳಿದಳು. ಆರ್ತರೌದ್ರ ಧ್ಯಾನವನ್ನು ಎಸಗುತ್ತಾ ಇವಳು ಸತ್ತು ಮುಗ್ಗಳಗಿರಿಯಲ್ಲಿ ಹೆಣ್ಣು ಹುಲಿಯಾಗಿ ಜನಿಸಿದಳು. ಸುಖೌಷಳ ಸ್ವಾಮಿಯು ಸಕಲ ಶಾಸ್ತ್ರ ಪಾರಂಗತನಾಗಿ ಸಿದ್ಧಾರ್ಥ ಮುನಿಗಳೊಡನೆ ವಿಹರಿಸುತ್ತಾ ಮುಗ್ಗಳಗಿರಿಗೆ ಬಂದನು. ಮಳೆಗಾಲವಾದುದರಿಂದ ಇವರು ಒಂದೇ ಗುಹೆಯಲ್ಲಿ 4 ತಿಂಗಳು ತಂಗಿದರು. ಚಾತುರ್ಮಾಸದ ಪಾಲನೆಗಾಗಿ ಸುಖೌಷಳ ಮುನಿಗಳು ಗುಹೆಯಿಂದ ಹೊರಗೆ ಬಂದು ಸುತ್ತಾ ಕಣ್ಣಾಡಿಸುತ್ತಿರುವಾಗ ಹಲವು ದಿವಸಗಳಿಂದ ಆಹಾರ ದೊರೆಯದೆ ಹಸಿದಿದ್ದ ಹೆಣ್ಣು ಹುಲಿ ಮಮ್ಮಲ ಮರುಗುತ್ತಾ ಮುನಿಗಳನ್ನು ಕಂಡು ಮುಳಿದು ರೋಷಗೊಂಡು ಮೇಲೆ ಬೀಳಲು ಓಡಿ ಬರುತ್ತಿರುವುದನ್ನು ಕಂಡು ಸುಖೌಷಳ ಸ್ವಾಮಿಗಳು ಸಲೇಖನವನ್ನು ಧರಿಸಿದರು. ಕಾಯೋತ್ಸರ್ಗದಲ್ಲಿ ನಿಂತರು. ಲೋಕದ ಸರ್ವಜೀವಿಗಳನ್ನು ನಾನು ಕ್ಷಮಿಸುವೆನು. ನನ್ನನ್ನು ಎಲ್ಲ ದೇವರು ಜೀವರೂ ಕ್ಷಮಿಸಲಿ. ಎಲ್ಲ ಜೀವರ ಮೇಲೂ ನಾನು ವಿಶ್ವಮೈತ್ರಿ ತಾಳುವೆನು. ದ್ವೇಷವನ್ನು ಸಂಪೂರ್ಣವಾಗಿ ಗುಡಿಸಿ ಹಾಕುವೆನು. ನನ್ನ ಸ್ವಭಾವವೇ ರತ್ನತ್ರಯವಾಗಿದೆ. ನನ್ನಲ್ಲಿ ಯಾವ ಕರ್ಮವೂ ಇಲ್ಲ. ನಾನು ಪರಮಾತ್ಮನೇ ಆಗಿರುವೆನು. ನನ್ನ ದೇಹವನ್ನು ತುಂಡರಿಸಲಿ, ನನ್ನ ದೇಹ ನಾಶವಾಗಲಿ, ನಾನು ಪರಿಶುದ್ಧವಾದ ಆತ್ಮನಲ್ಲಿ ತನ್ಮಯನಾಗುವೆನು ಎಂದು ಸುಖೌಷಳ ಸ್ವಾಮಿಗಳು ಉತ್ತಮ ಕ್ಷಮೆಯನ್ನು ಭಾವಿಸಿದರು. ಧರ್ಮ ಧ್ಯಾನ ಮತ್ತು ಶುಕ್ಲ ಧ್ಯಾನದಲ್ಲಿ ತತ್ಪರರಾದರು. ಹುಲಿಯು ಬಂದು ಇವರ ಬಸಿರನ್ನು ಬಗೆಯಿತು, ರಕ್ತವನ್ನು ಕುಡಿಯಿತು. ತಲೆಯನ್ನು ಸೀಳಿ ತಿನ್ನುತ್ತಿರುವಾಗ ಸಿದ್ಧಾರ್ಥ ಮುನಿಗಳು ಗುಹೆಯಿಂದ ಹೊರಗೆ ಬಂದು ಈ ದೃಶ್ಯವನ್ನು ಕಂಡು, ಪಂಚಮಹಾಪಾತಕಿ, ನಿನ್ನ ಮಗನನ್ನೇ ಏಕೆ ಕೊಂದೆ?
ಹಿಂದೆಲ್ಲ ಕುಂಕುಮದಿಂದ ನೆಂದ ಬೆವರ ಹನಿಯನ್ನು ಕಂಡು ನೀನು ರಕ್ತವೆಂದು ಭಾವಿಸಿ ಮೂರ್ಛೆ ಹೋಗುತ್ತಿದ್ದೆಯಲ್ಲ, ಈಗ ಮಗನನ್ನೇ ಸೀಳಿ ತಿನ್ನುತ್ತಿರುವೆಯಲ್ಲ, ಈ ಸಂಸಾರವೇ ಕಷ್ಟವಾದುದು ಎಂದು ಸಿದ್ಧಾರ್ಥ ಮುನಿಗಳು ಹೇಳಿದ್ದನ್ನು ಕೇಳಿ ಎದೆಯ ಮೇಲಿದ್ದ ಶ್ರೀಲಾಂಛನವನ್ನು ಕಂಡು ಹುಲಿಗೆ ಕಳೆದ ಭವಗಳ ನೆನಪಾಯಿತು. ಆಗ ಅದು ಮೂರ್ಛೆ ಹೋಯಿತು. ಸ್ವಲ್ಪ ಹೊತ್ತಾದ ಮೇಲೆ ಅದಕ್ಕೆ ಎಚ್ಚರವಾಯಿತು. ಅಯ್ಯೋ, ನಾನು ಪಂಚಮಹಾಪಾತಕಿ, ನನ್ನ ಮಗನನ್ನೇ ಸೀಳಿ ತಿಂದಿರುವೆನು ಎಂದು ತನ್ನನ್ನು ತಾನೇ ನಿಂದಿಸಿಕೊಂಡು ಕಲ್ಲಿಗೂ ಮರಕ್ಕೂ ತಲೆಯನ್ನು ಕಾಲುಗಳನ್ನು ನುಚ್ಚು ನೂರಾಗುವಂತೆ ಬಡಿದುಕೊಂಡು, ಹಾ ಮಗನೇ, ಮಾಡಬಾರದ್ದನ್ನು ಮಾಡಿದೆ ಎಂದು ಪ್ರಲಾಪಿಸುವಾಗ ಸಿದ್ಧಾರ್ಥ ಮುನಿಗಳು ಹುಲಿಗೆ ಧರ್ಮ ಬೋಧನೆ ಮಾಡಿ ಸಂಸಾರದ ಕೋಟಲೆಯನ್ನು ವಿವರಿಸಿ ಅದಕ್ಕೆ ಪಂಚಾಣುವ್ರತವನ್ನು ನೀಡಿದಾಗ ಹುಲಿಗೆ ಕರ್ಮವು ಉಪಶಮನವಾಯಿತು. ಇದು ಆಹಾರವನ್ನು ತೊರೆದು ಶುಭ ಪರಿಣಾಮದಲ್ಲಿ ಸತ್ತು ಸೌಧರ್ಮ ಕಲ್ಪದಲ್ಲಿ ಹುಟ್ಟಿತು. ಸಿದ್ಧಾರ್ಥ ಮುನಿಗಳು ಕರ್ಮಕ್ಷಯ ಮಾಡಿಕೊಂಡು ಮುಕ್ತರಾದರು. ಸುಕೌಶಳ ಸ್ವಾಮಿಗಳು ಮೂಕ ಪ್ರಾಣಿಯ ಉಪಸರ್ಗವನ್ನು ಸಹಿಸಿ ಸತ್ತು ಸರ್ವಾರ್ಥ ಸಿದ್ಧಿಯಲ್ಲಿ ಸಯತ್ತಮ ದೇವನಾಗಿ ಅಹಮೀಂದ್ರ ಎನಿಸಿ 33 ಸಾಗರ ಕಾಲ ಸ್ವರ್ಗ ಸುಖವನ್ನು ಅನುಭವಿಸಿದರು ಎಂದು ಯಶೋಧರ ಕೇವಲಿಗಳು ಹೇಳಲು, ಚಂಪಾಪುರದ ರಾಜನಾದ ಗಂಧಭಾಜನನು ಸಮಾಧಾನಗೊಂಡು ಜಿನೇಂದ್ರನಿಗೆ ವಂದಿಸಿ ತನ್ನ ಹಿರಿಯ ಮಗನಾದ ಧಾತ್ರಿವಾಹನನಿಗೆ ರಾಜ್ಯವನ್ನು ಕೊಟ್ಟು 100 ಮಂದಿ ಮಕ್ಕಳೊಡನೆ ಇವನು ಯಶೋಧರರ ಸನ್ನಿಧಿಯಲ್ಲಿ ತಪಸ್ವಿಯಾದನು. ಸುರನಾರಿಯರಂತಿದ್ದ 500 ಮಂದಿ ಅರಸಿಯರು ಪದ್ಮಾವತಿ ಕಂತಿಯರ ಬಳಿ ತಾವೂ ಕಂತಿಯರಾಗಿ ತಪವೆಸಗಿ ಸಮಾಧಿ ಮರಣ ಪಡೆದು ಸೌಧರ್ಮಾದಿ ದೇವಲೋಕಗಳಲ್ಲಿ ದೇವಕನ್ಯೆಯರಾದರು. ಗಂಧಭಾಜನರು ವಿಹರಿಸುತ್ತಾ ಪಾಂಡ್ಯ ದೇಶಕ್ಕೆ ಬಂದು ಪಳೆಕುಂತಳ ಪರ್ವತದ ಮೇಲೆ ಎಲ್ಲ ಪರಿಗ್ರಹಗಳನ್ನು ತೊರೆದು ಕಾಯೋತ್ಸರ್ಗ ಮಾಡಿ ಧರ್ಮ ಧ್ಯಾನ ಮತ್ತು ಶುಕ್ಲ ಧ್ಯಾನ ಮಾಡಿ ಕರ್ಮವನ್ನು ಸವೆಸಿ ಕೈವಲ್ಯವನ್ನು ಪಡೆದರು. ಸರಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಸುಕೌಶಳ ಸ್ವಾಮಿಯ ಕಥೆ ಇಲ್ಲಿಗೆ ಮುಕ್ತಾಯವಾಗ್ತದೆ. ವಡಾರಾಧನೆಗೆ ಸಂಬಂಧಿಸಿ ಈಗಾಗಲೇ ಹಲವಾರು ಕಥೆಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಮೊದಲು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮುಂದೆ ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.